ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಕೇಂದ್ರ ರಾಜ್ಯದ ನಡುವೆ ಮೆಟ್ರೋ ದರ ಸಮರ ಏರಿಕೆ ಮಾಡಿ ಅಂತ ನಾನಂತೂ ಹೇಳಿಲ್ಲ. ದಾವಣಗೆರೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ. ಜನರ ಧ್ವನಿಯಾದ ರಿಪಬ್ಲಿಕ್ ಕನ್ನಡ ಅಭಿಯಾನಕ್ಕೆ ಅತಿದೊಡ್ಡ ಗೆಲುವು. ಮೆಟ್ರೋ ದರ ಏರಿಕೆ ತಡೆಯುವ ಮುನ್ಸೂಚನೆ ಕೊಟ್ಟ ಡಿಸಿಎಂ. ಬಿಎಂಆರ್ಸಿಎಲ್ ಬೋರ್ಡ್ ಮೀಟಿಂಗ್ ನಾಳೆ ನಡೆಯುವ ಸಾಧ್ಯತೆ. ಕಾಂಗ್ರೆಸ್ನಲ್ಲಿ ಪಟ್ಟದ ಕಿಚ್ಚು ಸ್ಫೋಟ. ಡಿಸಿಎಂ ನಾಳೆ ದಿಢೀರ್ ದೆಹಲಿಗೆ. ನನ್ನ ಯಾರು ಕರೆದಿದ್ದಾರೆ ಅವರನ್ನೇ ಭೇಟಿಯಾಗ್ತೇನೆ, ಡಿಕೆ ಶಿವಕುಮಾರ್ ಹೇಳಿಕೆ. ಕೆನಡಾದಲ್ಲಿ ನೆಲಮಂಗಲ ಯುವಕನ ಕಗ್ಗೊಲೆ. ರಿಪಬ್ಲಿಕ್ ಕನ್ನಡ ಕ್ಯಾಮೆರಾ ಎದುರು ತಾಯಿ ಕಣ್ಣೀರು. ಮೃತ ಚಂದನ್ ಮನೆಯಲ್ಲಿ ನೀರವ ಮೌನ. ಜಲಿಕ್ರಷರ್ಗಳ ವಿರುದ್ಧ ಸಿಡಿದೆದ್ದ ಕೋಲಾರ ಜನ. ಕಲಗುಂದ ಮೇಡಿಹಾಳ ಗ್ರಾಮಸ್ಥರಿಂದ 15 ಕಿಲೋಮೀಟರ್ ಪಾದಯಾತ್ರೆ. ಡಿಸಿ ಕಚೇರಿ ಎದುರು ಪ್ರೊಟೆಸ್ಟ್. ನಮಸ್ಕಾರ, ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಮೆಟ್ರೋ ದರ ಏರಿಕೆ ವಿಚಾರ ರಾಜ್ಯ ಹಾಗೆ ಕೇಂದ್ರ ಸರ್ಕಾರಗಳ ನಡುವೆ ಅಥವಾ ಬಿಜೆಪಿ ಕಾಂಗ್ರೆಸ್ ಪಕ್ಷದ ನಡುವಿನ ಸಮರ ಆಗಿ 3-4 ದಿನ ಕಳೆದು ಹೋಗಿದೆ. ಇವತ್ತು ಯಾರ ಖಜಾನೆಯಲ್ಲಿ ಎಷ್ಟು ದುಡ್ಡಿದೆ ಅನ್ನೋ ಚರ್ಚೆಯ ಹಂತಕ್ಕೆ ಬಂದು ತಲುಪಿದೆ ಮೆಟ್ರೋ ದರ ಏರಿಕೆ ಸಮರ. ಸಂಸದ ತೇಜಸ್ವಿ ಸೂರ್ಯ ಅವರು ಖಾಲಿ ಟ್ರಂಕ್ ಒಂದನ್ನು ತೆಗೆದುಕೊಂಡು ಹೋಗಿ ಇವತ್ತು ಪ್ರತಿಭಟನೆ ಮಾಡುವ ಪ್ರಯತ್ನವನ್ನ ಮಾಡಿದ್ರು ಮೆಟ್ರೋ ನಿಲ್ದಾಣದ ಬಳಿಯಲ್ಲಿ. ಅರ್ಥಾತ್ ರಾಜ್ಯ ಸರ್ಕಾರದ ಖಜಾನೆ ಬರಿದಾಗಿದೆ. ರಾಜ್ಯದ ಬಳಿಯಲ್ಲಿ ಮೆಟ್ರೋಗೆ ಅನುದಾನ ನೀಡಲಿಕ್ಕೂ ಕೂಡ ಹಣ ಇಲ್ಲ. ಹೀಗಾಗಿ ಸುಮ್ಮನೆ ದರ ಏರಿಕೆ ಅನ್ನೋ ಶಾಪವನ್ನ ಕೇಂದ್ರ ಸರ್ಕಾರದ ಹೆಗಲಿಯರಿರುವ ಗೂಬೆ ಅನ್ನೋ ರೀತಿಯಲ್ಲಿ ಪ್ರೊಜೆಕ್ಟ್ ಮಾಡೋ ಪ್ರಯತ್ನ ಮಾಡಲಾಗ್ತಿದೆ ಅಂತ ಹೇಳಿ ಸಂಸದ ತೇಜಸ್ವಿ ಸೂರ್ಯ ಅವರ ಆದಿಯಾಗಿ ಬಿಜೆಪಿಗರು ಬಹುತೇಕರು ಮಾಡಿದ ಆರೋಪ ಇದೆ. ಇದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ ಕಡೆಯಿಂದ ಕೌಂಟರ್ ಬರ್ತಾ ಇದೆ. ಅನ್ಯಾಯ ಮಾಡ್ತಾ ಇರೋದು ಕೇಂದ್ರ ಸರ್ಕಾರ, ನಮಗೆ ಬರಬೇಕಾಗಿರೋ ತೆರಿಗೆ ಪಾಲು ಬರ್ತಾ ಇಲ್ಲ. ಇದರ ಜೊತೆಯಲ್ಲಿ ದರ ಏರಿಕೆಗೂ ಕೂಡ ಕೇಂದ್ರ ಸರ್ಕಾರ ಕಾರಣ. ಅಸಲಿಗೆ ಈ ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಿಡವಾಯಿತು ಅನ್ನೋ ರೀತಿಯಲ್ಲಿ ರಾಜ್ಯ ಕೇಂದ್ರ ಸರ್ಕಾರದ ನಡುವಿನ ಜಟಾಪಟಿಯಲ್ಲಿ ಮೆಟ್ರೋ ಪ್ರಯಾಣಿಕರು ಇವತ್ತಿಗೂ ಕೂಡ ಕಂಗಾಲಾಗಿದ್ದಾರೆ. ಈ ದರ ಏರಿಕೆ ಅನ್ನೋದನ್ನ ಸ್ಟಾಪ್ ಮಾಡಿದ್ರಾ, ತಾತ್ಕಾಲಿಕವಾಗಿ ಸ್ಟಾಪ್ ಮಾಡಿದ್ದಾರಾ, ಯಾರನ್ನು ಕೇಳೋದು ನಾವು ಈ ಗೊಂದಲಕ್ಕೆ ಪರಿಹಾರ ಅನ್ನೋ ರೀತಿಯಲ್ಲಿ ಇದೇ ವಿಚಾರವನ್ನ ಈ ಚರ್ಚೆಯಲ್ಲಿ ಒಂದಷ್ಟು ಚಿಂತನ ಮಂಥನ ಮಾಡಿ ಯಾರು ಹೊಣೆ ದರ ಏರಿಕೆಗೆ, ಯಾರ ಹತ್ರ ಪರಿಹಾರ ಇದೆ ಅನ್ನೋ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋ ಪ್ರಯತ್ನವನ್ನ ಮಾಡೋಣ. ಚರ್ಚೆಯಲ್ಲಿ ಬಿಜೆಪಿ ವಕ್ತಾರರಾದ ಅಶೋಕ್ ಗೌಡ್ರಿದ್ದಾರೆ, ಕಾಂಗ್ರೆಸ್ ವಕ್ತಾರರಾದ ನಟರಾಜ್ ಗೌಡ್ರಿದ್ದಾರೆ, ಜೆಡಿಎಸ್ನ ವಕ್ತಾರರು ಅಶ್ವಿನ್ ಅವರಿದ್ದಾರೆ, ಆಮ್ ಆದ್ಮಿ ಪಕ್ಷದ ವಕ್ತಾರರಾಗಿ ದಿನೇಶ್ ಅವರಿದ್ದಾರೆ. ಹಾಗೆ ಬಹಳ ಮುಖ್ಯವಾಗಿ ಮೆಟ್ರೋ ಪ್ರಯಾಣಿಕರ ಅಳಲಿನ ಧ್ವನಿಯಾಗಿ ಮೆಟ್ರೋ ಪ್ರಯಾಣಿಕರ ಸಂಘದ ಅಧ್ಯಕ್ಷರಾದ ರಾಜೇಶ್ ಭಟ್ ಇದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಚರ್ಚೆ ಪ್ರಾರಂಭ ಮಾಡ್ಲಿಕ್ಕೆ ಮುಂಚೆ ವಿತ್ ಯೋರ್ ಪರ್ಮಿಷನ್ ನಟರಾಜ್ ಗೌಡ್ರೆ, ತೇಜಸ್ವಿ ಸೂರ್ಯ ಅವರ ಹೇಳಿಕೆ ಹಾಗೆ ಪ್ರತಾಪ್ ಸಿಂಹ ಅವರ ರಿಯಾಕ್ಷನ್ ಇದೆ. ಆ ಎರಡು ರಿಯಾಕ್ಷನ್ ಅನ್ನ ಮತ್ತೊಮ್ಮೆ ನಮ್ಮ ವೀಕ್ಷಕರ ಮುಂದಿಟ್ಟು ಚರ್ಚೆ ಅಥವಾ ನಿಮಗೆ ಪ್ರಶ್ನೆ ಪ್ರಾರಂಭ ಮಾಡ್ತೀನಿ. ಅವರಿಬ್ಬರ ರಿಯಾಕ್ಷನ್. ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತಾ ಇದ್ದೀನಿ, ತಾವು ದಯವಿಟ್ಟು ಈ ಬಜೆಟ್ ಸೆಷನ್ ನಲ್ಲಿ ರಾಜ್ಯದ ಜನತೆಗೆ ಶ್ವೇತ ಪತ್ರ ಹೊರಡಿಸಬೇಕು. ಸ್ಟೇಟ್ ಫೈನಾನ್ಸಸ್ ಏನಿದೆ ಅನ್ನೋದ್ರ ಬಗ್ಗೆ ನೀವು ನಮಗೆ ಕ್ಲಾರಿಟಿ ಕೊಡಬೇಕು. ಒಂದ್ ಕಡೆ ನೀವು ಬಜೆಟ್ ಅಲ್ಲಿ 400 ಕೋಟಿ ರೂಪಾಯಿ ಶಾಡೋ ಕ್ಯಾಶ್ ಸಪೋರ್ಟ್ ಕೊಡಕ್ಕೂ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಫೇರ್ ಫಿಕ್ಸೇಷನ್ ಕಮಿಟಿ ಎದುರುಗಡೆ ಹೇಳ್ತೀರಾ. 400 ಕೋಟಿ ಕೊಡಕ್ಕಾಗಲ್ಲ ಅಂತ. ಇನ್ನೊಂದ್ ಕಡೆ 40,000 ಕೋಟಿ ರೂಪಾಯಿ ಖರ್ಚು ಮಾಡಿ ಟನಲ್ ರೋಡ್ ಮಾಡ್ತೀವಿ ಅಂತ ಹೇಳ್ತಾ ಇದೀರಾ. ಏನಿದೆ ಸ್ಥಿತಿ? ರಾಜ್ಯ ದಿವಾಳಿ ಎದ್ದೋಗಿದ್ಯಾ? ಖಾಲಿ ಟ್ರಂಕ್ ಆಗಿದ್ಯಾ? ಏನಾಗಿದೆ? ಇದ್ರ ಬಗ್ಗೆ ಶ್ವೇತ ಪತ್ರವನ್ನು ಮುಖ್ಯಮಂತ್ರಿಗಳು ಹೊರಡಿಸಬೇಕು ಬಜೆಟ್ ನಲ್ಲಿ ಅನ್ನುವಂಥದ್ದು ಮೊದಲನೇ ಮನವಿ. ತೇಜಸ್ವಿ ಸೂರ್ಯ ಸಮಸ್ತ ಬೆಂಗಳೂರಿಗರ ಪರವಾಗಿ ಹೋರಾಟವನ್ನು ಮಾಡಿದರೆ, ಅಲ್ಲಿನ ಪ್ರಯಾಣಿಕರ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯದ ವಿರುದ್ಧ ಹೋರಾಟ ಮಾಡಿದ್ದಾರೆ. ಸಿದ್ದರಾಮಯ್ಯನವರೇ, ನೀವೊಬ್ಬ ಯಂಗ್ಸ್ಟರ್ ಆಗಿ
1983 ಬಂದಂತವ್ರು ನೀವು 17 ಬಜೆಟ್ ನ ಮಂಡಿಸಿ ಈಗ 18ನೇ ಬಜೆಟ್ ನ ಮಂಡಿಸಕ್ ಸಿದ್ಧರಾಗಿದ್ದೀರಿ. ನೀವು ವಿಶ್ವವಿಖ್ಯಾತ ಅರ್ಥಶಾಸ್ತ್ರಜ್ಞರಾಗಿದ್ದೀರಿ. ಆದ್ರೆ ಖಜಾನೆ ಖಾಲಿಯಾಗಿ ಇವತ್ತು ಅಭಿವೃದ್ಧಿ ಕಾರ್ಯಕ್ಕೆ ಕಾಸು ಕೊಡ್ಲಿಕ್ಕೂ ನಿಮ್ಮ ಹತ್ರ ಇಲ್ಲದಂತ ಒಂದು ಪರಿಸ್ಥಿತಿ ಬಂದಿದೆ. ತೇಜಸ್ವಿ ಸೂರ್ಯ ಈಗ ನಟರಾಜ್ ಗೌಡ್ರೆ ಅವರಿಬ್ಬರ ಹೇಳಿಕೆಯ ರಾಜಕೀಯ ಪಾಠನ ಪಕ್ಕಕ್ಕಿಟ್ಟು ಬೇಸಿಕ್ ಪ್ರಶ್ನೆ ಇಬ್ಬರದ್ದು ಇದ್ದಿದ್ದು ರಾಜ್ಯದ ಖಜಾನೆ ಖಾಲಿ ಆಗಿದೆ. ಹಂಗಾಗಿ ಖಜಾನೆ ತುಂಬಿಸ್ಕೊಳ್ಳಕ್ಕೆ ಯಾವ್ಯಾವ ಮಾರ್ಗ ಇದೆಯೋ ಅದು ಅಬಕಾರಿ ಇಲಾಖೆಯ ಭ್ರಷ್ಟಾಚಾರದ ರೂಪದಲ್ಲೋ ಅಥವಾ ಮೆಟ್ರೋ ಪ್ರಯಾಣಿಕರ ದರ ಏರಿಕೆ ವಿಚಾರದಲ್ಲೋ ಹೆಂಗೋ ಒಂದು ಬೊಕ್ಕಸವನ್ನ ತುಂಬಿಸ್ಕೊಳ್ಳೋ ಪ್ರಯತ್ನವನ್ನ ರಾಜ್ಯ ಸರ್ಕಾರ ಮಾಡ್ತಿದೆ ಅನ್ನೋ ಅರ್ಥದ ಆರೋಪ ಬಿಜೆಪಿ ಕಡೆಯಿಂದ. ನೋಡಿ, ಒಂದು ಬೆಂಗಳೂರಿಗರ ಪರವಾಗಿ ಜನತೆಯ ಪರವಾಗಿ ಯಾರೇ ಧ್ವನಿ ಎತ್ತಿದ್ರು ನಾವು ಸ್ವಾಗತ ಮಾಡ್ತೀವಿ. ತೇಜಸ್ವಿ ಸೂರ್ಯ ಅವರ ಆದಿಯಾಗಿ ತೇಜಸ್ವಿ ಸೂರ್ಯ ಇನ್ನೊಂದು ನಾನು ಅಭಿನಂದನೆ ಸಲ್ಲಿಸ್ತೀನಿ. ರಾಜ್ಯದ ಬಜೆಟ್ ಬಗ್ಗೆ ರಾಜ್ಯದ ಶ್ವೇತಪತ್ರ ಹೊರಡಿಸಿದ ಕೇಳಿದ್ದಾರೆ. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವ್ರನ್ನ ರೀಪ್ಲೇಸ್ ಮಾಡಿರೋದಕ್ಕೆ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಅದು ಕೂಡ ಅಭಿನಂದನೆ ಅವರು ವಿರೋಧ ಪಕ್ಷದ ಸದಸ್ಯರೇ ಇರಲಿ, ನನಗೆ ಸಂತೋಷ. ಯಾಕಂದ್ರೆ ಈ ತರ ವಿಷಯ ಎತ್ತಬೇಕು. ಯಾಕಂದ್ರೆ ತೇಜಸ್ವಿ ಸೂರ್ಯ ಉದ್ದೇಶಪೂರ್ವಕವಾಗಿ ಸುಳ್ಳು ಹೇಳ್ತಾ ಇದ್ದಾರಾ ಅಥವಾ ಅವ್ರಿಗೆ ಮಾಹಿತಿ ಕೊರತೆಯಿಂದ ತರ ಬಿಹೇವ್ ಮಾಡ್ತಾ ಇದ್ದಾರಾ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಮೆಟ್ರೋ ಕಾಯ್ದೆ ಇದೆ, ಇಡೀ ದೇಶದಲ್ಲಿ ಕೇಂದ್ರ ಸರ್ಕಾರದ ಮೆಟ್ರೋ ಕಾಯ್ದೆ ಇದೆ. ಆ ಕಾಯ್ದೆ ಪ್ರಕಾರ ಏನ್ ಮಾಡ್ತಾರೆ, ವಾರ್ಷಿಕವಾಗಿ ಸ್ವಯಂ ಚಾಲಿತ ದರವನ್ನ ಫಿಕ್ಸ್ ಮಾಡಕ್ಕೆ ಫೇರ್ ಫಿಕ್ಸ್ ಕಮಿಟಿ ಅಂತ ಇದೆ. ಸರಿ, ಆ ಫೇರ್ ಫಿಕ್ಸ್ ಕಮಿಟಿ ಏನ್ ಹೇಳುತ್ತೆ, ನೀವು ಕಾರ್ಯಾಚರಣೆಗೆ ನಿರ್ವಹಣೆಗೆ ಏನು ಖರ್ಚಾಗುತ್ತೆ ಅದು ಹೆಚ್ಚೋ ಅಥವಾ 5% ಇದು ಕಡಿಮೆ, ಇವೆರಡಲ್ಲಿ ಯಾವ್ದು ಕಡಿಮೆ ಅದನ್ನ ನೀವು ನಿಗದಿ ಮಾಡಬಹುದು ಅಂತ ಹೇಳಿ ಒಂದು ಸಮಿತಿ. ಇದು ಕೇವಲ ಸರ್ಕಾರ ಮಾಡಿರೋ ಪಾಲಿಸಿ ಅಲ್ಲ, ಇಟ್ಸ್ ಅ ಪಾಲಿಸಿ ಆಫ್ ಯೂನಿಯನ್ ಗವರ್ಮೆಂಟ್. ಅದ್ರ ಮುಖಾಂತರ ಆಗೋದ್ರ ರೀತಿಯಲ್ಲಿ 5% ವಾರ್ಷಿಕವಾಗಿ ಇನ್ಕ್ರೀಸ್ ಆಗಬೇಕು, ಆಗುತ್ತೆ, ಆಕ್ಚುಲ್ ಆಗಿ ಆಗಬೇಕು. ರಾಜ್ಯದಲ್ಲಿ ಕಳೆದ ವರ್ಷ 71% ಇನ್ಕ್ರೀಸ್ ಆಗಿರೋದ್ರಿಂದ ಜನಗಳ ಮೇಲೆ ಹೊರೆ ಆಗುತ್ತೆ, ನಿಜ. ಅದನ್ನ ನಾನು ಒಪ್ಕೊಂತೀನಿ. ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಅದು ನಾವು ತಡೆ ಹಿಡಿತೀವಿ. ಇದನ್ನು ಚರ್ಚೆ ಮಾಡಿ ಕೂಲಂಕುಷವಾಗಿ ಸಾಧಕ ಬಾಧಕ ಚರ್ಚೆ ಮಾಡಿ ಮತ್ತೆ ಪಾಲಿಸಿನಲ್ಲಿ ನಾವು ಏನು ರಿಕ್ವೆಸ್ಟ್ ಮಾಡಬಹುದು, ಏನ್ ಮಾಡಬಹುದು ಅದೆಲ್ಲ ನೋಡಿಕೊಂಡು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಎರಡನೇದೇನಾಗಿದೆ, ರಾಜ್ಯ ಸರ್ಕಾರದ ಹೊಣೆ 50% ಸಾಲ ಮಾಡಿದೀವಿ. ಯಾವುದಕ್ಕೆ? ಮೆಟ್ರೋ 2, ಮೆಟ್ರೋ 3, ಮೆಟ್ರೋ 1ಗೆ 50% ಸಾಲ ಇದೆಯಲ್ಲ. ಕೇಂದ್ರ ಸರ್ಕಾರ ಎಷ್ಟು ಕೊಡುತ್ತೆ ನಮಗೆ? 17% ಕೊಡುತ್ತೆ. 50-50 ಹೇಳ್ತಾರೆ ಅನುಪಾತ ಈಕ್ವಿಟಿ ಅಂತ. ನಮ್ಗೆ ಕೊಡೋದೆಷ್ಟು? 17% ಮಾತ್ರ. ಇನ್ನು 33% ರಾಜ್ಯ ಸರ್ಕಾರ ಕೊಡುತ್ತೆ, 50% ಸಾಲ ತಗೊಳುತ್ತೆ. ಸಾಲವನ್ನ ಮರುಪಾವತಿ ಮಾಡೋದು BMRCಯಲ್ಲೂ ಅಥವಾ ರಾಜ್ಯ ಸರ್ಕಾರದ ಹೊಣೆಗಾರಿಕೆ ಇರುತ್ತೆ. ಕೇಂದ್ರ ಸರ್ಕಾರ ನಮಗೆ ಬರೀ ಪಾಲಿಸಿಗಳನ್ನ ಮಾಡ್ಕೊಂಡು ಅದಕ್ಕೆ ಕೇಂದ್ರ ಸರ್ಕಾರದ ಮೇಲಿನ ಕೋಪನ ಜನರ ಮೇಲೆ ಕೇಳಿ, ನಾವು ರಾಜ್ಯ ಜನತೆಯ ಪರವಾಗಿ ಜನತೆಗೆ ಅನುಕೂಲ ಆಗುವಂತ ಕೆಲಸನೇ ಮಾಡೋದು. ಈಗ ಸ್ಮಿತಾ ಅವರೇ, ನಿಮಗೆ ಆತರ ಅನ್ಸಿದ್ರು ಕೂಡ BMRCL ಆಗ್ಬಹುದು ಅಥವಾ ಯಾವುದೇ ಸಾರಿಗೆ ಸಂಸ್ಥೆಗಳಾಗಬೇಕು, ರಾಜ್ಯ ಸರ್ಕಾರಕ್ಕೆ ಆದಾಯವನ್ನು ಮಾಡ್ಕೊಡ್ಬೇಕಂತೇನಿಲ್ಲ. ಅವು ಕಾರ್ಯಾಚರಣೆ ನಿರ್ವಹಣೆ ಮಾಡಿ ಉತ್ತಮವಾದ ಸೌಲಭ್ಯವನ್ನ ವ್ಯವಸ್ಥೆಯನ್ನ ಮಾಡಿಕೊಟ್ರೆ ಅಷ್ಟೇ ಸಾಕು. ಅದೇ ಮುಖ್ಯವಾದಂಥದ್ದು. ಆದ್ರೆ ಕೇಂದ್ರ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ತಾರತಮ್ಯದಿಂದ 50-50 ಅನುಪಾತದಲ್ಲಿ ಯಾಕೆ ದುಡ್ಡು ಕೊಡಬಾರದು? ಕೇಂದ್ರ ಸರ್ಕಾರ 17% ಯಾಕೆ? ಅವತ್ತು ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳು ಮುಂದೆ ನೇರವಾಗಿ ಹೇಳಿದ್ರು ಬೆಂಗಳೂರಿನಲ್ಲಿ. ಅದ್ರ ಬಗ್ಗೆ ಯಾರಾದ್ರೂ ಮಾತಾಡ್ಲಿಕ್ಕೆ, ಅದನ್ನು ಚಾಲೆಂಜ್ ಮಾಡ್ಲಿಕ್ಕೆ ಯಾರಾದ್ರೂ ಬಿಜೆಪಿ ನಾಯಕರಿಗೆ ತಾಕತ್ತಿದೆಯಾ? ಬಿಜೆಪಿ ನಾಯಕರು ಯಾರಾದ್ರೂ ಎಂಪಿಗಳು, ವಿರೋಧ ಪಕ್ಷ ನಾಯಕರು ಯಾರು ಮಾತಾಡಿದ್ರ? ಇಲ್ಲ, ಹೇಳ್ತೀನಿ. ಯಾಕಂದ್ರೆ ರಾಜ್ಯಗಳಿಗೆ ನೀವು ಹಣಕಾಸಿನ ಚೆನ್ನೈ ಅಥವಾ ಆಂಧ್ರ ಪ್ರದೇಶದಲ್ಲಿ ಇರ್ತಕ್ಕಂಥ ಅಥವಾ ಕೋಲ್ಕತಾದಲ್ಲಿ ಇರ್ತಕ್ಕಂಥ ಮೆಟ್ರೋ ಅಲ್ಲೂ ಕೂಡ ಡಬಲ್ ಇಂಜಿನ್ ಸರ್ಕಾರ ಇಲ್ಲ ಸರ್. ಅಲ್ಲೆಲ್ಲೂ ಇಲ್ಲದ ಈ ತಾರತಮ್ಯದ ಧೋರಣೆಯಿಂದ ಆಗುವ ಪ್ರೈಸ್ ಹೈಕು ನಮ್ಮಲ್ಲಿ ಆಗ್ತಿದೆ ಯಾಕೆ? ಅದು ಬೇಸಿಕ್ ಪ್ರಶ್ನೆ. ಈಗ ನೀವು ದೆಹಲಿ ಅಂದ್ರೆ ಬೇರೆ ಉತ್ತರ ಕೊಡಬಹುದು ಸರ್. ನಾನು ನೆರೆ ರಾಜ್ಯಗಳಲ್ಲಿ ಇರ್ತಕ್ಕಂಥ ಡಬಲ್ ಇಂಜಿನ್ ಸರ್ಕಾರ ಅಲ್ಲದ ರಾಜ್ಯಗಳ ಮೆಟ್ರೋಪಾಲಿಟನ್ ಸಿಟಿಗಳ ಮೆಟ್ರೋದ ದರ ಅಲ್ಲಿ ಯಾಕೆ ತಾರತಮ್ಯ ಅಂತ ರಾಜ್ಯ ಸರ್ಕಾರಗಳು ಆರೋಪ ಮಾಡ್ತಿಲ್ಲ? ಫ್ಯಾಂಟಾಸ್ಟಿಕ್ ಕ್ವೆಶ್ಚನ್, ಪ್ರಶ್ನೆ. ರಾಜ್ಯದಿಂದ ಕೇಂದ್ರಕ್ಕೆ ನಂಬರ್ 2 GST ನಲ್ಲಿ ತೆರಿಗೆನಲ್ಲಿ ನಂಬರ್ 2 ಆದ್ರೂ ಕೂಡ ಇಲ್ಲ. ನಾನು ಹೇಳ್ತೀನಿ, ನೀವು ತಗೊಳ್ಳೇಬೇಕು. ಸೆಂಟೆನ್ಸ್ ರಾಜ್ಯ ಸರ್ಕಾರದ ಮೇಲೆ ಕೇಂದ್ರ ಸರ್ಕಾರ ಎಷ್ಟು ತಾರತಮ್ಯ ಮಾಡ್ತಾ ಇದೆ, ಅನ್ಯಾಯ ಮಾಡ್ತಾ ಇದೆ, ದ್ರೋಹ ಮಾಡ್ತಾ ಇದೆ, ದಬ್ಬಾಳಿಕೆ ಮಾಡ್ತಾ ಇದೆ ಅಂತ ನೀವೆಲ್ಲರೂ ಗೊತ್ತಾಗಬೇಕಾಗ್ತದೆ, ಜನತೆ ಗೊತ್ತಾಗಬೇಕಾಗ್ತದೆ. ಇದು ನೀವು ಮಾತ್ರ ಅಲ್ಲ ಸರ್, ಡಿ.ಕೆ. ಸುರೇಶ್ ಅವರು ಹೇಳಿದ್ದಾರೆ, ಪರಮೇಶ್ವರ್ ಸಾಹೇಬ್ರು ಹೇಳಿದ್ದಾರೆ. ರಾಜ್ಯದಿಂದ ಈ ವರ್ಷ 5 ಲಕ್ಷ ಕೋಟಿ ರೂಪಾಯಿ ಕೇಂದ್ರಕ್ಕೆ ಹೋದ್ರು ಕೂಡ ನಾವು ಬರ್ತದ್ದು 63,000 ಕೋಟಿ ಮಾತ್ರ. 63,000 ಕೋಟಿ ಮಾತ್ರ. ಇದು ನಮಗೆ 9ನೇ ಸ್ಥಾನ. ರಾಜ್ಯದಿಂದ ಕೇಂದ್ರಕ್ಕೆ ಹೋಗೋ ತೆರಿಗೆ ದೇಶದಲ್ಲಿ ನಂಬರ್ 2 ಆದ್ರೂ ಕೂಡ ವಾಪಸ್ ಬರೋದು ನಂಬರ್ 9 ಇದೀವಿ ನಾವು. 9ನೇ ಸ್ಥಾನದಲ್ಲಿ ಇದೀವಿ ನಮ್ಗೆ ವಾಪಸ್ ಹಂಚಿಕೆಯಲ್ಲಿ. ಪರಮೇಶ್ವರ್ ಸಾಹೇಬ್ರ ಹೇಳಿಕೆ ಸ್ಕ್ರೀನ್ ಮೇಲೆ. ಸೂರ್ಯ ಅವರು ನಮ್ಮ ರಾಜ್ಯದ ಲೋಕಸಭಾ ಸದಸ್ಯರು, ನಮ್ಮನ್ನು ಪ್ರತಿನಿಧಿಸೋರು.
ಕೇಂದ್ರ ಸರ್ಕಾರ ನಮಗೆ ಏನೆಲ್ಲ ಹಣ ಕೊಡಬೇಕು, ಅದು GST ಪೋರ್ಷನ್ ಇರ್ಬೋದು, ನೀರಾವರಿ ಯೋಜನೆಗಳಿರ್ಬೋದು, ಅಥವಾ ಬೇರೆ ಬೇರೆ ಇನ್ಫ್ರಾಸ್ಟ್ರಕ್ಚರ್ಗೆ ಕೇಂದ್ರ ಸರ್ಕಾರ ಕೊಡಬೇಕಲ್ವಾ, ಅವ್ರ ಭಾಗ ಅವರ ಪಾಲು ಕೊಡಬೇಕಲ್ವಾ. ಅದನ್ನ ನಮಗೆ ಮೊದಲು ಕೊಡಿಸ್ಕೊಡೋದಕ್ಕೆ ಅವರು ಪ್ರಯತ್ನ ಮಾಡಿದ್ರೆ ಬಹಳ ಒಳ್ಳೇದು. ಯಾಕಂದ್ರೆ ಇದೇ ಅಶೋಕ್ ಗೌಡ್ರ ಕಡೆಗೆ ಏನೇ ಆದ್ರೂ ಇಲ್ಲಿಗೆ ಬಂದಿಲ್ಲತ್ತೆ. DK ಸುರೇಶ್ ಅವರು ಲೆಕ್ಕ ಕೊಟ್ಟರು, 5 ಲಕ್ಷ ಕೋಟಿ ತೆರಿಗೆ ಲೂಟಿ ಮಾಡಿದ್ದಾರೆ, ವಾಪಸ್ ಕೊಡಿಸಿದ್ರೆ ನಾವು ಪ್ರೈಸ್ ಹೈಕ್ ಮಾಡ್ತಿರ್ಲಿಲ್ಲ ಅನ್ನೋ ರೀತಿಯಲ್ಲಿ ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ. ಒಂದು ಕರ್ನಾಟಕ ರಾಜ್ಯ ಏನಿದೆ ಸಂಪನ್ಭರಿತವಾದಂತಹ ರಾಜ್ಯವಾಗಿತ್ತು. ಅಂತಹ ಒಂದು ರಾಜ್ಯನ ಕಂಗಾಲ್ ಮಾಡಿ ಸಂಬಳ ಕೊಡಕ್ಕೆ ದುಡ್ಡಿಲ್ಲ. ಉದಾಹರಣೆಗೆ ನಾನು ಬೆಳಗ್ಗೆಯಿಂದ ಹೇಳ್ತಾ ಇದ್ದೀನಿ, ಎಲ್ಲಾ ಮಾಧ್ಯಮದಲ್ಲೂ ಹೇಳ್ತಾ ಇದ್ದೀನಿ, ಬೆಳಗ್ಗೆಯಿಂದ ಡಿ ಗ್ರೂಪ್ ನೌಕರರು ಹೆಲ್ತ್ ಕೇರ್ ಸೆಕ್ಟರ್ ಅಲ್ಲಿ ನರ್ಸಿಂಗ್ ಕೆಲಸ ಮಾಡ್ತಕ್ಕಂಥವ್ರು ಅವ್ರಿಗೆ ಮತ್ತು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಕ್ಕಂತಹ ಕಾಂಟ್ರಾಕ್ಟ್ ಲೇಬರರ್ಸ್ಗೆ ಮತ್ತು ಟ್ರಕ್ ಕೊಟ್ರಲ್ಲ ಅಕ್ಕಿ ಸಪ್ಲೈ ಮಾಡಕ್ಕೆ, ಅಕ್ಕಿ ಭಾಗ್ಯಕ್ಕೆ, ಅವ್ರಿಗೆ ಒಂದು 250 ಕೋಟಿ. ಈಗ ನೀವು ಯಾವ ಡಿಪಾರ್ಟ್ಮೆಂಟ್ ಅಂತ ಹೇಳ್ತೀರಾ ಆ ಡಿಪಾರ್ಟ್ಮೆಂಟ್ ಅಲ್ಲಿ ಓಕೆ. ಈ ಎಜುಕೇಶನ್ ಡಿಪಾರ್ಟ್ಮೆಂಟ್ ಬಂದ್ಬಿಡೋಣ. ಟಾಯ್ಲೆಟ್ಗಳು ಕಟ್ಸಿಲ್ಲ ಅಂತ ಹೇಳಿ, ಟಾಯ್ಲೆಟ್ಗಳಿಲ್ಲ ಹೆಣ್ಮಕ್ಳಿಗೆ ಅಂತ ಹೇಳಿ ಒಂದು ವರದಿ ಪೇಪರ್ ಅಲ್ಲಿ ಒಂದು ವರದಿ ಬಂದಿತ್ತು. ಸ್ಯಾನಿಟರಿ ಪ್ಯಾಡ್ ಕೊಟ್ಟಿಲ್ಲ ಹೆಣ್ಮಕ್ಳಿಗೆ ಸರ್ಕಾರದ ಯೋಜನೆ, ಅದ್ರ ಪ್ರಕಾರನೂ ಒಂದು ವರದಿ ಬಂದಿತ್ತು. ಜೊತೆಗೆ ನೀವು ಆ ಗೆಸ್ಟ್ ಲೆಕ್ಚರರ್ಸ್ಗೆ ಸಂಬಳ ಕೊಟ್ಟಿಲ್ಲ ಅಂತಾನು ವರದಿ ಬಂದಿತ್ತು. ಇಷ್ಟೆಲ್ಲ ವರದಿ ಬಂದ್ರೆ ಯಾಕಪ್ಪ ನೀವು ಮಾಡಕ್ಕಾಗ್ತಿಲ್ಲ? ಆದ್ರೆ ನಿಮ್ಮ ಹತ್ರ ಎಷ್ಟು ದುಡ್ಡಿದೆ ಅಂತ ಹೇಳಿದ್ರೆ, ನೀವು ಇವತ್ತು 149 ಜನಕ್ಕೆ 85 ಜನಕ್ಕೆ ಕ್ಯಾಬಿನೆಟ್ ರ್ಯಾಂಕು, 65 ಜನಕ್ಕೆ ನೀವು ಸ್ಟೇಟ್ ರ್ಯಾಂಕ್ ಕೊಟ್ಟು ನೀವು ಅವ್ರಿಗೆ ಸಂಬಳ ಕೊಡ್ತೀರಾ. ಜೊತೆಗೆ ನಿಮ್ಮ ಕಾರ್ಯಕರ್ತರುಗಳಿಗೆ ಅಪಾಯಿಂಟ್ ಮಾಡಿಕೊಂಡು ಗ್ಯಾರಂಟಿ ಯೋಜನೆ ಸಂಬಳ ಕೊಡ್ತೀರಾ. ಇವ್ರಿಗೆ ಅವರುಗಳಿಗೆ ಸಂಬಳ ಕೊಡೋಕೆ ದುಡ್ಡಿದೆ, ಆದ್ರೆ ಸಂಬಳ ಕೊಡಬೇಕಾಗಿರತಕ್ಕಂತಹ ಡಿ ಗ್ರೂಪ್ ನೌಕರರಿಗೆ ಆಮೇಲೆ ನಮ್ಮ ನರ್ಸಿಂಗ್ ಸ್ಟಾಫ್ಗೆ ಯಾರಿಗೂ ಸಂಬಳ ಕೊಡೋಕೆ ದುಡ್ಡಿಲ್ಲ ಇವ್ರ ಹತ್ರ. ಅಂದ್ರೆ ಇಷ್ಟು ಕಂಗಾಲಾಗ್ಬಿಟ್ಟಿದ್ದಾರೆ. ಆದ್ರೆ ಯಾವ್ಯಾವ್ದ್ರಲ್ಲಿ ಪ್ರೈಸ್ ಜಾಸ್ತಿ ಮಾಡಿದ್ದಾರೆ? ನೀವು ಆಲ್ ಇಂದ ಆಲ್ಕೋಹಾಲ್ವರೆಗೂ, ಜೊತೆಗೆ ನೀವು 4 ಟ್ಯಾಕ್ಸ್ ಏನು ಕರ್ನಾಟಕ ರಾಜ್ಯ ಸರ್ಕಾರಗಳು ಏನ್ ಹಾಕ್ಬೋದು ಆ ಟ್ಯಾಕ್ಸ್ ಜಾಸ್ತಿ ಮಾಡಿರ, ಸರ್ವಿಸ್ ಜಾಸ್ತಿನೂ ಮಾಡಿರ. ಇದರಲ್ಲಿ ಬಂದಿರತಕ್ಕಂಥ ಆದಾಯ ಎಷ್ಟು ಅಂದ್ರೆ 70,000 ಕೋಟಿ, 3,15,000 ಕೋಟಿ ಸಾಲ ಮಾಡಿರ. ಇಷ್ಟೆಲ್ಲ ಮಾಡಿನೂ ಸಹ ನಮಗೆ ಕೇಂದ್ರ ಕೊಟ್ಟಿಲ್ಲ ಹಾಗೆ ಹೀಗೆ ಅಂತ ಹೇಳ್ತೀರಾ. ಆಯ್ತು, ಮೆಟ್ರೋ ದರಕ್ಕೆ ಬರೋಣ. ಮೆಟ್ರೋ ದರದಲ್ಲಿ ಈಗ ತಾನೇ ಒಂದು ಇಂಗ್ಲಿಷ್ ಅಲ್ಲಿ ಒಂದು ಡಿಬೇಟ್ ಅಟೆಂಡ್ ಮಾಡ್ಕೊಂಡ್ ಬಂದೆ. ಅದ್ರಲ್ಲಿ ಇಬ್ರು ಇಂಡಿಪೆಂಡೆಂಟ್ ಅವ್ರು ಬಂದಿದ್ರು, ಇಬ್ರು ಮೆಟ್ರೋ ಎಕ್ಸ್ಪರ್ಟ್ಸ್ ಏನೇನೆ. ಅವ್ರು ಹೇಳ್ತಿದ್ದೇನು ಅಂತ ಹೇಳಿದ್ರೆ, BMRCL ಅಂತಕ್ಕಂಥದ್ದು ಇಂಡಿಪೆಂಡೆಂಟ್ ಬಾಡಿ, ಅದ್ರಲ್ಲಿ 11 ಜನ ಕಮಿಟಿ ಇರ್ತಾರೆ. 11 ಜನದಲ್ಲಿ ಸ್ಟೇಟ್ ಗವರ್ನಮೆಂಟ್ ನ ಸೀನಿಯರ್ ಬ್ಯೂರೋಕ್ರೇಟ್ ಒಬ್ರು ಇರ್ತಾರೆ, ಅವರು ಫಿಕ್ಸ್ ಮಾಡ್ತಾರೆ ರೇಟು. ನೀವು ಫಿಕ್ಸೇಷನ್ ರೇಟ್ಗೆ ಹೋಗಿದ್ದೀರಾ, ಫಿಕ್ಸೇಷನ್ ರೇಟ್ಗೆ ಹೋದಾಗ ನೀವು ವಾದ ಮಾಡಬಹುದಾಗಿತ್ತು, ಇಲ್ಲ ನಾವು ಮಾಡುವುದಿಲ್ಲ ಅಂತ ಹೇಳ್ಬೋದಾಗಿತ್ತು. ಯಾಕೆ ವಾದ ಮಾಡಲಿಲ್ಲ? ಒಂದು. ಎರಡನೇ ವಿಚಾರ ಏನು ಅಂತ ಹೇಳಿದ್ರೆ, ಈಗ ನೀವೇ ಹೇಳ್ತಾ ಇದ್ರಿ ಸ್ಟಾಟಿಸ್ಟಿಕ್ಸ್, ನೀವು ಡೆಲ್ಲಿಯಿಂದ ಹಿಡ್ಕೊಂಡು ಚೆನ್ನೈವರೆಗೂ ಸಹ ಕೊಚ್ಚಿನಲ್ಲೂ ಸೇರಿಸ್ಕೊಂಡು, ಕೊಚ್ಚಿನಲ್ಲಿ ಮ್ಯಾಕ್ಸಿಮಮ್ 60 ರೂಪಾಯಿ ಇದೆ, ಮಿನಿಮಮ್ 14 ರೂಪಾಯಿ ಇದೆ. ನೀವು ಚೆನ್ನೈಯಲ್ಲಿ ಮ್ಯಾಕ್ಸಿಮಮ್ 65 ರೂಪಾಯಿ ಇದೆ, ಮಿನಿಮಮ್ 11 ರೂಪಾಯಿ ಇದೆ. ನೀವು ಎಲ್ಲಾ ರಾಜ್ಯಗಳಿಗೂ ಕಂಪೇರ್ ಮಾಡಿದ್ರೆ ಕರ್ನಾಟಕದಲ್ಲಿ ಮಾತ್ರನೇ, ಬೆಂಗಳೂರಲ್ಲಿ ಮಾತ್ರನೇ ಇಷ್ಟು ರೇಟ್ ಆಗಿರುತ್ತೆ. ಯಾಕೆ? ಓಕೆ, ಆಯ್ತು. ನೀವು ಟ್ರಾನ್ಸ್ಪೋರ್ಟೇಷನ್ ಬೇರೆ ಟ್ರಾನ್ಸ್ಪೋರ್ಟೇಷನ್ ಯಾವ್ದಾದ್ರು ಕಡಿಮೆ ಮಾಡಿದಿರಾ? ಇಲ್ಲ. ಯಾಕೆಂದ್ರೆ ನೀವು ಮೆಟ್ರೋ ಇರ್ಬೋದು, ಬಸ್ಸು, ಗಂಡಸರಿಗೆ ಬಸ್ಸು, ಹೆಂಗಸರುಗಳಿಗೂ ಸಹ ಬೇರೆ ರೀತಿ ಹೊರೆ ಬೀಳ್ತಾ ಇದೆ, ಅದು ಬೇರೆ ವಿಚಾರ. ಜೊತೆಗೆ ಈ ನಮ್ಮ ಮೋಟರ್ ವೆಹಿಕಲ್ ಟ್ಯಾಕ್ಸ್ ಜಾಸ್ತಿ ಮಾಡಿದಿರಾ, ಎಲೆಕ್ಟ್ರಿಕಲ್ ವೆಹಿಕಲ್ ಹೋಗೋಣ ಅಂದ್ರೆ ಅದಕ್ಕೂ ಜಾಸ್ತಿ ಮಾಡಿದಿರಾ, ಪೆಟ್ರೋಲ್ ಮೇಲೆ ಜಾಸ್ತಿ ಮಾಡಿದಿರಾ. ಅಂದ್ರೆ ಕರ್ನಾಟಕ ರಾಜ್ಯದ ಕೊಡುಗೆ ಹೆಂಗಿದೆ ಅಂದ್ರೆ, ನಾಲ್ಗೆ ಮೇಲೆ ಬರ್ರೆ, ತಲೆ ಮೇಲೆ ಬರ್ರೆ, ಇಲ್ಲಿ ಕೈ ಕಾಲು ಎಲ್ಲೆಲ್ಲಿದೆ ಬರ್ರೆ, ಎಲ್ಲಾ ಕಡೆ ಬರ್ರೆ ಹಾಕಿದೆ. ಇಷ್ಟೆಲ್ಲ ಬರ್ರೆ ಹಾಕದಂತ ರಾಜ್ಯ ಸರ್ಕಾರ ತನ್ನ ಕಾರ್ಯಕರ್ತರುಗಳಿಗೆ ಸಂಬಳ ಕೊಡಬೇಕಾ ಅಥವಾ ರಾಜ್ಯದ ಜನತೆಗೆ ಸಂಬಳ ಕೊಡಬೇಕಾ? ಅಂದ್ರೆ ರಾಜ್ಯದ ಜನತೆಗೆ ಸಂಬಳ. ಓಕೆ, ವೆಲ್ಫೇರ್ ಸ್ಕೀಮ್ಸ್ 56 ವೆಲ್ಫೇರ್ ಡಿಪಾರ್ಟ್ಮೆಂಟ್ಗಳಿಗೆ ನೀವು ಅನುದಾನನೇ ಬಿಡುಗಡೆ. ಓಕೆ, ಇನ್ನು ಕೇಂದ್ರ ಸರ್ಕಾರದ ಬನ್ನಿ, 5 ಲಕ್ಷ ಕೋಟಿ ಎಲ್ಲಿಂದ ಬಂತು ಲೆಕ್ಕಾಚಾರ ನಮಗೆ ಗೊತ್ತಿಲ್ಲ. ಕರೆಕ್ಟ್, ನೀವು 2,35,000 ಕೋಟಿ ಏನ್ ಕಳಿಸ್ತೀರಾ ಅಂದ್ರೆ ತತ್ಸುಮಾರು 2,35,000 ಕೋಟಿ ಏನ್ ಕಳಿಸ್ತೀರಾ, ಅದರಲ್ಲಿ ಕರ್ನಾಟಕ ರಾಜ್ಯಕ್ಕೆ 13 ಪೈಸಾ ಅಲ್ಲ ಬರ್ತಿರೋದು. ನಾನೇ ಸ್ವತಃ ಲೆಕ್ಕ ಹಾಕಿದ್ದೀನಿ, 53 ಪೈಸಾ ಬರ್ತದೆ. ಯಾಕೆಂದ್ರೆ ನೀವು ಏನ್ ಲೆಕ್ಕ ಹಾಕ್ತಿಲ್ಲ ಅಂತಂದ್ರೆ ಸಬ್ಸಿಡೀಸ್ ಅಂತ ಕೊಡ್ತಾರೆ. ಈಗ ನಾನು ಉದಾಹರಣೆಗೆ ಕೋಲ್ಡ್ ಸ್ಟೋರೇಜ್ ಮಾಡ್ತಾ ಇದ್ದೀನಿ, ನಾನೇ ಮಾಡ್ತಾ ಇದ್ದೀನಿ, ಅದಕ್ಕೆ ನನಗೆ ಸಬ್ಸಿಡಿ ಕೊಡ್ತಾರೆ. ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಸಬ್ಸಿಡಿ. ಎಷ್ಟು ಕೊಡ್ತಾ ಇದೆ? ನನಗೆ 50% ಸಬ್ಸಿಡಿ ಕೊಡ್ತಾರೆ. ಓಕೆ, ನಾನು ಅದ್ರ ಜೊತೆಗೆ ನಾನು ಫಾರ್ಮ್ ಸಬ್ಸಿಡೀಸ್ ಅಂತ ಇರ್ತದೆ, ನ್ಯಾಷನಲ್ ಲೆವೆಲ್ ಡೆವಲಪ್ಮೆಂಟ್ಸ್ ಇರ್ತದೆ, ಅದಕ್ಕೆ ಪ್ರಾಜೆಕ್ಟ್ ಸ್ಪೆಸಿಫಿಕ್ ಫಂಡಿಂಗ್ ಅಂತ ಕೊಡ್ತಾರೆ. ಇಷ್ಟೆಲ್ಲ ಕೊಟ್ಟ ಮೇಲೆ ನೀವೇನ್ ಮಾಡ್ತಾರೆ? ಆಮೇಲೆ ನಿಮ್ಗೆ ಏನ್ ಮೆಟ್ರೋದಲ್ಲಿ ಏನ್ ನಟರಾಜ್ ಗೌಡ್ರು ಹೇಳ್ತಾ ಇದ್ರು 50% ಸಾಲ ಅಂತ. ಎಷ್ಟು ರೂಪಾಯಿ ಸಿಗ್ತಾ ಇದೆ ನಿಮ್ಗೆ ಸಾಲ ನಟರಾಜ್ ಗೌಡ್ರೆ? ಎಷ್ಟು ರೂಪಾಯಿ ಸಿಗ್ತಾ ಇದೆ? 50 ವರ್ಷಕ್ಕೆ 50 ಇಯರ್ಸ್ಗೆ
ನಿಮ್ಗೆ ಬಡ್ಡಿ ರಹಿತ ಸಾಲ ಕೊಡ್ತಾ ಇದ್ದಾರೆ. ಎಲ್ಲ ನಿಮಗೆ ಸಹಿತ ಕೊಡ್ತಾರ. ಯಾವ ರೈತ ಸರ್ಕಾರದಲ್ಲಿ ಯಾವ ಕೇಳ್ತಿದ್ದೀರಾ? ಮಣ್ಣೆ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ನೋಡಿ, ಬಜೆಟ್ ಮಾಡಕ್ ಫೇಸ್ ಬರಲ್ಲ ಟು ಅಂತಂದ್ರೆ ಕೇಳಿ, ಹೇಳ್ರಿ, ತಪ್ಪು ಮಾಹಿತಿ. ನಿಮ್ಗೆ ಎಸ್ ಎಂ ಕೃಷ್ಣ ತಪ್ಪು ಮಾಹಿತಿ, ಅವರು ತಪ್ಪು ಮಾಹಿತಿ. ಸಿದ್ದರಾಮಯ್ಯ ದಿನೇಶ್ ನಿಮ್ಗೆ ಬಜೆಟ್ ಮಾಡಕ್ ದಿನೇಶ್ ಬರಲ್ಲ ಅಂತ ಅವರು ಹೇಳ್ತಿದ್ರೆ ದಿನೇಶ್ ಎಸ್ ಎಂ ಅವರು ಕೃಷ್ಣ ದಿನೇಶ್ ಹೇಳಿದ್ರು ಅವರು ಸಂಸದರಾದ ತೇಜಸ್ವಿ ಸೂರ್ಯ ಅವರು ಬಜೆಟ್ ಮಾಡಕ್ ಬರಲ್ರಿ ನಿಮ್ಗೆ ಅಂತ. ಆಯ್ತು. ಹೇಳಿ, ಆಯ್ತು. ಒಂದು ಅಂಕಿ ಹೇಳಿ ತೇಜಸ್ವಿ ಹೋಗಿ. ಸೂರ್ಯ ಅವರದೇ ಹೇಳಿಕೆಯ ಮುಂದುವರೆದ ಭಾಗ ಪ್ರಶ್ನೆ ಕೇಳ್ತಾ ಇದ್ದೀನಿ ಸರ್. ಮೆಟ್ರೋದಲ್ಲಿ ದರ ಏರಿಕೆ ಮಾಡೋ ಅನಿವಾರ್ಯ ಪರಿಸ್ಥಿತಿ ಅನ್ನೋ ರೀತಿಯಲ್ಲಿ ಬಿಂಬಿಸಲಾಗ್ತಾ ಇದೆ. ಆದ್ರೆ ನಮ್ಮ ರಾಜ್ಯದಲ್ಲಿ 40,000 ಕೋಟಿ ಕೊಟ್ಟು ಟನಲ್ ರೋಡ್ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಒಂದ್ ಕಡೆ ಖಜಾನಿ ಖಾಲಿ ಆಗಿದೆಯೋ ಅಥವಾ ಇಂಥ ಪ್ರಾಜೆಕ್ಟ್ ಗಳನ್ನ ಮಾಡ್ಲಿಕ್ಕೆ ಯಥೇಚ್ಛವಾಗಿ ಹಣ ಇದೆಯೋ ಗೊತ್ತಾಗ್ತಾ ಇಲ್ಲ, ಕನ್ಫ್ಯೂಷನ್ ಅಲ್ಲಿ ಇದ್ದೀವಿ ಅನ್ನೋದು ಸಂಸದರ ಆರೋಪ. ಅಥವಾ ಅದನ್ನೇ ಪ್ರಶ್ನೆ ಅನ್ಕೊಳ್ಳಿ, ನಿಮ್ಮ ಉತ್ತರ ಕೊಡಿ ಅದಕ್ಕೆ. ಈಗ ಟನಲ್ ರೋಡ್ ಮಾಡಕ್ ಕೊಟ್ಟಿರೋದು ಶ್ರೀಮಂತರಿಗೆ, ದುಡ್ಡಿರೋರ್ಗೆ, ಟೋಲ್ ಕಟ್ಕೊಂಡು ಹೋಗೋರ್ಗೆ. ಇವತ್ತು ರೋಡೇ ಬೇಡ, ನಮ್ಗೆ ಟ್ರಾಫಿಕ್ಕೇ ಬೇಡ, ಮೆಟ್ರೋಲ್ ಓಡಾಡ್ತೀವಿ, ವಾಯು ಮಾಲಿನ್ಯ ತಗ್ಗಿಸ್ತೀವಿ ಅಂತ ಸಾಮಾನ್ಯ ಜನರು ಮುಂದೊರಟಿದ್ದಾರೆ. ಆದ್ರೆ ಇವತ್ತು ಮೆಟ್ರೋ ಬರೆ ಎಳಿತಾ ಇದೆ ಎಲ್ರಿಗೂ. ಎಸ್ಪೆಷಲಿ ಏನಾಗಿದೆ ಅಂದ್ರೆ ಇವತ್ತು ಮೆಟ್ರೋ ಏನು ಆಪರೇಷನಲ್ ಕಾಸ್ಟ್ ಅಲ್ಲಿ 230 ಕೋಟಿ ಲಾಭದಲ್ಲಿದೆ ಪ್ರತಿ ವರ್ಷ. ಇವತ್ತೇನು ಜನ ಓಡಾಡ್ತಾ ಇದ್ದಾರೆ 230 ಕೋಟಿ ಲಾಭದಲ್ಲಿದೆ ಪ್ರತಿ ವರ್ಷ. ಆದ್ರೆ ಇವರ ಏನು ಪ್ರಾಜೆಕ್ಟ್ಗಳು ಡಿಲೇ ಆಗಿರೋದ್ರಿಂದ, ಕನ್ಸ್ಟ್ರಕ್ಷನ್ ವರ್ಕ್ಗಳು ಡಿಲೇ ಆಗಿರೋದ್ರಿಂದ ಏನು ಇವರು ಏನು ನಾನ್ ಫೇರ್ ಪ್ರಾಫಿಟ್ಗಳು, ನಾನ್ ಫೇರ್ ಏನು ಅರ್ನಿಂಗ್ಸ್ ಗಳಿದಾವಲ್ಲ, ಅಡ್ವರ್ಟೈಸ್ಮೆಂಟ್ ಆಗಿರ್ಬೋದು, ರಿಯಲ್ ಎಸ್ಟೇಟ್ ಆಗಿರ್ಬೋದು, ಮೆಟ್ರೋ ಕೆಳಗಡೆ ಅದನ್ನ ಸರಿಯಾಗಿ ಬಳಸ್ಕೊಳ್ದೇ ಇರ್ಬೋದು, ಇದೆಲ್ಲ ಫೇಲ್ಯೂರ್ ಇಂದ ಏನಾಗ್ತಾ ಇದೆ, ಸುಮಾರು 630 ಕೋಟಿ ನಷ್ಟಕ್ಕೆ ಬರ್ತಾ ಇದೆ. ಇದ್ಯಾರ ಫೇಲ್ಯೂರು ಸರ್? ಅಂದ್ರೆ ಪ್ರಾಜೆಕ್ಟ್ ಡಿಲೇ ಆಗಿದ್ದು, ಹಾಗೆ ಇರುವ ಸ್ಪೇಸ್ ಗಳನ್ನ ಸರಿಯಾಗಿ ಬಳಕೆ ಮಾಡ್ಕೊಳ್ದೇ ಇದ್ದಿದ್ದು, ಸಾಲದ ಹೊರೆ ಜಾಸ್ತಿ ಆಗಿದ್ದು, ಯಾರ ಹೊಣೆ ಇದು? ಇದು ರಾಜ್ಯ ಸರ್ಕಾರಕ್ಕೆ ಬರುತ್ತೆ, ಮತ್ತೆ ಮೆಟ್ರೋ MD ತಲೆಗೆ ಬರುತ್ತೆ. ಯಾಕಂದ್ರೆ ಮೆಟ್ರೋ MD ಯಾರಿದ್ದಾರೆ ಅವರು ಸರಿಯಾಗಿ ಕೆಲಸ ಮಾಡಬೇಕು, ಈ ನಾನ್ ಫೇರ್ ಪ್ರಾಫಿಟ್ ಅರ್ನಿಂಗ್ಸ್ ಗಳನ್ನ ಇನ್ಕ್ರೀಸ್ ಮಾಡ್ಕೋಬೇಕು, ಅದನ್ನ ಮಾಡ್ಕೋತಾ ಇಲ್ಲ. ಇವತ್ತು ಜನ ಓಡಾಡೋದ್ರಲ್ಲಿ 230 ಕೋಟಿ ಲಾಭ ಇದ್ಮೇಲೆ ಜನರ ಮೇಲೆ ಯಾಕೆ ಬರ ಎಳಿತೀರಾ? ಮತ್ತೆ ಇನ್ನೊಂದು, ಕೇಂದ್ರ ಸರ್ಕಾರದ ಅನುದಾನ ಸಂಪೂರ್ಣವಾಗಿ ಫೇಲ್ಯೂರ್ ಆಗಿದೆ ಮೆಟ್ರೋ ಯೋಜನೆಯಲ್ಲಿ. ರಾಜ್ಯ ಸರ್ಕಾರನೇ 87% ಹಾಕಿ 13% ಅಷ್ಟೇ ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಅಂದ್ಮೇಲೆ ಇವತ್ತು ತೇಜಸ್ವಿ ಸೂರ್ಯ ಅವರು ಟ್ರಂಕ್ ಇಟ್ಕೊಂಡು ಅಲ್ಲಿ ಡೆಲ್ಲಿಲಿ ನಿಂತ್ಕೋಬೇಕು, ನಿರ್ಮಲಾ ಸೀತಾರಾಮನ್ ಆಫೀಸ್ ಮುಂದೆ ನಿಂತ್ಕೋಬೇಕು, ರಾಜ್ಯಕ್ಕೆ ಬರ್ಬೇಕಾಗಿರೋ ಅನುದಾನ ಕೊಡಿ ಅಂತ. ಇಲ್ಲಿ ಬಂದ್ಬಿಟ್ಟು ಮೆಟ್ರೋ ಸ್ಟೇಷನ್ ಮುಂದೆ ನಿಂತ್ಕೊಳ್ಳೋದಲ್ಲ. ಇವತ್ತು ಬೆಂಗಳೂರಲ್ಲಿ ಮೆಟ್ರೋ ಕಾಸ್ಟ್ ಯಾಕೆ ಜಾಸ್ತಿ ಇದೆ ಇತರ ನಗರಗಳಿಗೆ ಅಂದ್ರೆ ಲ್ಯಾಂಡ್ ಅಕ್ವೈಸೇಷನ್ 52% ಜಾಸ್ತಿ ಇದೆ. ಲ್ಯಾಂಡ್ ರೇಟು ಯಾವುದೇ ಸಿಟಿನಲ್ಲಿ ಇಷ್ಟು ರೇಟ್ ಇಲ್ಲ. ಮತ್ತೆ ಬೆಂಗಳೂರು ಬಂದು ಸೆಕೆಂಡ್ ಲಾರ್ಜೆಸ್ಟ್ ಮೆಟ್ರೋ ಕನೆಕ್ಟಿವಿಟಿ ಇರೋದು. ಮತ್ತೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ನಮ್ಮ ಮೆಟ್ರೋ ಸರಿಯಾದ ರೀತಿ ಕಮರ್ಷಿಯಲ್ ಗಳನ್ನ ಬಳಸ್ಕೋತಾ ಇಲ್ಲ. ಅದೇ ಡೆಲ್ಲಿ ನೋಡಿ, 352 ಕಿಲೋಮೀಟರ್ ಮೆಟ್ರೋದಲ್ಲಿ 257 ಸ್ಟೇಷನ್ ಇದೆ. ಆ ಸ್ಟೇಷನ್ ಗಳೆಲ್ಲ ಕಮರ್ಷಿಯಲ್ ಆಗಿದ್ದಾವೆ. ಅಲ್ಲೆಲ್ಲ ಅರ್ನಿಂಗ್ ಬರ್ತಾ ಇದೆ, ಅಡ್ವರ್ಟೈಸ್ಮೆಂಟ್ ಅಲ್ಲಿ ಅರ್ನಿಂಗ್ ಬರ್ತಾ ಇದೆ, ಪ್ರತಿಯೊಂದರಲ್ಲೂ ಕಮರ್ಷಿಯಲ್ ಮಾಡಿಕೊಂಡು ಅರ್ನಿಂಗ್ ಸಂಪಾದನೆ ಮಾಡ್ತಾ ಇದ್ದಾರೆ. ಅರ್ನಿಂಗ್ ಸಂಪಾದನೆ ಮಾಡೋದ್ರಲ್ಲಿ ಇವರು ಸಂಪೂರ್ಣವಾಗಿ ಫೇಲ್ಯೂರ್ ಆಗಿದ್ದಾರೆ. ಇದರಲ್ಲಿ ರಾಜ್ಯ ಮತ್ತೆ ಕೇಂದ್ರ ಇಬ್ಬರು ಹೊಣೆ ಇದೆ. ಕೇಂದ್ರದ ಅನುದಾನ, ರಾಜ್ಯದ ಅಸಮರ್ಥನೆ. ನೀವು ಈ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತನಾಡ್ತಾ ಇದ್ರಿ. ಡಿ ಕೆ ಶಿವಕುಮಾರ್ ಅವರ ಒಂದು ಹೇಳಿಕೆ ಇದೆ, ಅದನ್ನ ಸ್ಕ್ರೀನ್ ಮೇಲೆ ತನ್ನಿ. ಅದರ ಆಧಾರದ ಮೇಲೆ ನಾವು ಅಶ್ವಿನ್ ಅವರಿಗೆ ಪ್ರಶ್ನೆ ಕೇಳೋಣ. ಬಹುಶಃ ಬಿಜೆಪಿ ಅವರು ಅದು ಕೌಂಟರ್ ಕೊಡಬಹುದೇನೋ. ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ. ಸೊ ಈಗ ಒಂದು ಸ್ಮಾಲ್ ಅವಕಾಶ ನಮ್ಮಲ್ಲಿ ನಮ್ಮ ಆಫೀಸರ್ಸ್ ನಾವೆಲ್ಲ ಕೂತ್ಕೊಂಡು ವರ್ಕೌಟ್ ಮಾಡಿದೀವಿ. ಇದನ್ನ ಯಾವ ರೀತಿ ಹೋಲ್ಡ್ ಮಾಡ್ಲಿಕ್ಕೆ ಸಾಧ್ಯ ಅಂತ. ಈ BMRCಯಲ್ಲೂ ಫೇರ್ ಇನ್ಕ್ರೀಸ್ ಬೇಸ್ಡ್ ಆನ್ ದಿ ಫಾರ್ಮುಲಾ ಇದೆ ಬೈ ಫೇರ್ ಫಿಕ್ಸೇಷನ್ ಕಮಿಟಿ, ಆಮೇಲೆ DMRC. 3 ಮೇಜರ್ ಎಲಿಮೆಂಟ್ಸ್: OMR ಕಾಸ್ಟ್, ಎಕ್ಸಿಸ್ಟಿಂಗ್ ಫೇರ್ಸ್ ಕ್ಯಾಲ್ಕುಲೇಟೆಡ್ ಬೇಸ್ಡ್ ಆನ್ ದಿ ಚೇಂಜಸ್ ಆಫ್ ದಿ CPI, ಸ್ಟಾಫ್ ಕಾಸ್ಟ್, ಪರ್ ಯೂನಿಟ್ ಕಾಸ್ಟ್, ಇವೆಲ್ಲ ಕೂಡ ಎನರ್ಜಿ ಕಾಸ್ಟ್, ಇವೆಲ್ಲ ಕೂಡ ಲೆಕ್ಕಾಚಾರ ಹಾಕಕ್ಕೆ ಒಂದು ಅವಕಾಶ ಇದೆ. ಈ ಅವಕಾಶದ ಪ್ರಕಾರ ನಾನು ಅವರಿಗೆ ಈ ಒಂದು ಕ್ಯಾಲ್ಕುಲೇಟ್ ನ ಮತ್ತೆ ನೀವು ಮಾಡ್ಕೊಂಡು ಬನ್ನಿ ಅಂತ ನಾನು ಅವ್ರಿಗೆ ಮಾರ್ಗದರ್ಶನ ನಮ್ಮ ಸರ್ಕಾರ ಅವ್ರಿಗೆ ಕೊಡ್ತಾ ಇದೆ. ರೈಟ್, ನಾನು ಅವ್ರಿಗೆ ಮಾರ್ಗದರ್ಶನ ಕೊಡ್ತಾ ಇದ್ದೀನಿ. ಅಲ್ಲಿವರೆಗೂ ನಟರಾಜ್ ಗೌಡ್ರಿಗೆ ಸ್ವಲ್ಪ ಬೇಸರ ಆಗ್ಬೋದೇನೋ, ಬಟ್ ಸ್ಟಿಲ್ ಸರ್ 3-4 ದಿನದಿಂದ ಅಶ್ವಿನ್ ಅವರೇ ಈ ಮೆಟ್ರೋ ದರ ಏರಿಕೆ ಬಗ್ಗೆ ಜನ ಬೀದಿಲ್ ನಿಂತ್ಕೊಂಡು ಹೋರಾಟ ಮಾಡ್ತಿದ್ದಾರೆ. ಮೆಟ್ರೋನೇ ನಮಗ್ ಬೇಡ ಅಂತ ಹೇಳಿ ಅಭಿಯಾನ ಮಾಡ್ತಿದ್ದಾರೆ. ಕಡೆಗೂ ಎಚ್ಚೆತ್ಕೊಂಡಿರುವ ನಮ್ಮ DCM ಅವರು ಈಗೊಂದು ಸ್ಮಾಲ್ ಅವಕಾಶ ಇದೆಯಾ ಅಂತ ಚೆಕ್ ಮಾಡಕ್ ಟ್ರೈ ಮಾಡ್ತಿದ್ದಾರಂತೆ. ಎಲ್ಲೆಲ್ಲಿ ಕಾಸ್ಟ್ ಕಟ್ ಮಾಡಬಹುದು, ಎಲ್ಲೆಲ್ಲಿ ಖರ್ಚಾಗ್ತಿದೆ ಲೆಕ್ಕಾಚಾರ ಮಾಡ್ಕೊಂಡು ವಾಪಸ್ ಬನ್ನಿ. ಯಾವಾಗ ಜನ ಬೀದಿಗೆ ಬಂದು ಬೊಬ್ಬೆ ಹೊಡ್ಕೊಳಕ್ ಶುರು ಮಾಡಿದಾಗ ಇದು ರೊಟೀನ್ ಪ್ರಾಸೆಸ್, ಮಾಡಬೇಕಾಗಿರೋ ಕರ್ತವ್ಯ, ಬಟ್ ಈಗ ಎಚ್ಚೆತ್ಕೊಳ್ತಾ ಇದ್ದಾರೆ ಅಂತ. ಮೇಡಮ್, ನಿನ್ನೆ ನಮ್ಮ ಜಾತ್ಯತೀತ ಯುವ ಜನತಾ ದಳದ ರಾಜ್ಯಾಧ್ಯಕ್ಷರಾದಂತಹ ನಿಖಿಲ್ ಕುಮಾರಣ್ಣ ಅವರು 1 ಗಂಟೆ ಸವಿವರವಾಗಿ
ಎಕ್ಸ್ಪ್ಲೈನ್ ಮಾಡಿದ್ದಾರೆ ಏನಕ್ಕೋಸ್ಕರ ಇದು ಈ ರೀತಿ ಆಗ್ತಿದೆ ಅಂತ ಹೇಳಿ. ಏನಾದ್ರೂ ಇನ್ ಕೇಸ್ ಇವತ್ತು ಕರ್ನಾಟಕದಲ್ಲಿ ಇರೋಂತ ಕಾಂಗ್ರೆಸ್ ಸರ್ಕಾರ ಈಗ ಮುಂದಿನ ಈಗ 2-3 ದಿನದಲ್ಲಿ ನಾವು ಪ್ರೈಸ್ ನಾವು ಜಾಸ್ತಿ ಮಾಡಲ್ಲ ಅಂತ ಅವ್ರೇನಾದ್ರೂ ಒಪ್ಕೊಂಡ್ರೆ ನಾವು ಸುಮ್ನೆ ಇರ್ತೀವಿ. ಇಲ್ಲ ಅಂದ್ರೆ ಪ್ರತಿಯೊಂದು ಮೆಟ್ರೋ ಸ್ಟೇಷನ್ ಹತ್ರನೂ ಹೋಗಿ ಪ್ರೊಟೆಸ್ಟ್ ಮಾಡೋದಾಗ್ಲಿ ಅಭಿಯಾನ ಮಾಡೋದಾಗ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಿ ಒಂದು ನೋಡಿ, ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ 7 ತಿಂಗಳು ಎಂಪಿ ಅವರು ಹೋರಾಟದ ಪರಿಶ್ರಮದಿಂದ BMRCL ರಿಲೀಸ್ ಮಾಡಿದ್ದಾರೆ. ಏನಂತ, ರಾಜ್ಯ ಸರ್ಕಾರ ಆರ್ಥಿಕ ಒತ್ತಡದಲ್ಲಿದೆ, ಫೇರ್ ಫಿಕ್ಸೇಷನ್ ಕಮಿಟಿಗೆ ಒತ್ತಡ ಮಾಡ್ತಿರೋರೆ ಕರ್ನಾಟಕದ ರಾಜ್ಯ ಸರ್ಕಾರದವರು. ಏನಕ್ ಮಾಡ್ತಿದ್ದೀರಾ ಇದನ್ನ? ಅರ್ಜಿ ಎಲ್ಲೋ ಬೋರ್ಡ್ಗಳು ಮೆಟ್ರೋ ಬೋರ್ಡ್ಗಳಲ್ಲಿ ಹಾಕಿ ಮಾಡಬಹುದಾ ಅಂತ ಸಾರ್ವಜನಿಕರ ಗಮನಕ್ಕೆ ತಂದು 51% ಅವರು ವಿರೋಧ ಮಾಡಿದ್ದಾರೆ. ದಯವಿಟ್ಟು ನೀವು ಮಾಡಲೇಬೇಡಿ, ಯಾವುದೇ ಕಾರಣಕ್ಕೂ ಮಾಡಬೇಡಿ, ನಮಗೆ ಇದು ಹೊರೆ ಆಗುತ್ತೆ ಅಂತ ನೋಡಿ. ಇನ್ನೊಂದು, ರಾಜ್ಯ ಸರ್ಕಾರದವರು ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅಂತಂದ್ರೆ, ಈ ಫೇರ್ ಫಿಕ್ಸೇಷನ್ ಕಮಿಟಿ ಇದೆಯಲ್ಲ ಮೇಡಮ್, ಒತ್ತಡ ಹಾಕಂತ ಅನಿವಾರ್ಯತೆ ಏನಕ್ಕಿದೆ? 2017-18ರಲ್ಲಿ ಶಾಡೋ ಕ್ಯಾಶ್ ಸಪೋರ್ಟ್ ಸಿಸ್ಟಮ್ ಅಂತಿದೆ ಮೇಡಮ್, ಹೇಳ್ಬಿಡ್ತೀನಿ ಜನಕ್ಕೆ ಗೊತ್ತಾಗ್ಬೇಕು. 2017-18 ಒಂದು ಆ ಪೀರಿಯಡ್ ಅಲ್ಲಿ 202 ಕೋಟಿ ಕೊಡ್ತಾರೆ ಮೇಡಮ್. 18-19ರಲ್ಲಿ 100 ಕೋಟಿ ಕೊಡ್ತಾರೆ. 19-20ರಲ್ಲಿ 43 ಕೋಟಿ ಕೊಡ್ತಾರೆ. 20-21ರಲ್ಲಿ 50 ಕೋಟಿ ಕೊಡ್ತಾರೆ. ಯಾಕಂದ್ರೆ ಕೋವಿಡ್ ಸಂದರ್ಭ ಅವಾಗ ಗೊತ್ತಿದೆ ನೋಡಿ. ಪುನಃ 21-22ರಲ್ಲಿ ಸರ್ಕಾರ 200 ಕೋಟಿ ಕೊಡುತ್ತೆ. 22-23ರಲ್ಲಿ 233 ಕೋಟಿ BMRCL ಕೊಡುತ್ತೆ. ಅದೇ ನೋಡಿ 23-24ಕ್ಕೆ ಕೇವಲ 15 ಕೋಟಿ ಕೊಡುತ್ತೆ ಸರ್ಕಾರ. ಆಯ್ತಾ ಸ್ಮಿತಾ ಮೇಡಮ್? ನೋಡಿ, 2024-2025ರಲ್ಲಿ ಶೂನ್ಯ 1 ರೂಪಾಯಿ ಕೊಟ್ಟಿಲ್ಲ. ಇದರ ಅರ್ಥ ನಮ್ಮ ಖಜಾನೆ ಖಾಲಿಯಾಗಿದೆ, ಆರ್ಥಿಕ ಶಿಸ್ತಿಲ್ದೆ ನಾವು ಒದ್ದಾಡ್ತಿದೀವಿ, ಆರ್ಥಿಕ ಒತ್ತಡ ಇದೆ. ದಯವಿಟ್ಟು ನಾವು ದುಡ್ಡೇ ಕೊಡಕ್ಕಾಗಲ್ರಿ, ಜನರ ಮೇಲೆ ಹಾಕಿ ಬರೆನ ಜಾಸ್ತಿ ರೈಸ್ ಮಾಡಿ ಪ್ರೈಸ್ ನ. ಕಷ್ಟಪಡೋರು ಜನರು ಕಷ್ಟಪಡ್ಲಿ, ನಾವು ಈ ಕಡೆ ಯುವಕರಿಗೆ ಸಪೋರ್ಟ್ ಮಾಡ್ತೀವಿ, ಗೃಹಲಕ್ಷ್ಮಿ ಅವ್ರಿಗೆ ಹಣ ಕೊಡ್ತೀವಿ, ಬಸ್ ಅವ್ರಿಗೆ ಫ್ರೀಯಾಗಿ ಓಡಾಡಿಸ್ತೀವಿ ಅಂತ ಇವರು ಅಡ್ಡಾದಿಡ್ಡಿ ಕೊಟ್ಟಂತ ಗ್ಯಾರಂಟಿ ಯೋಜನೆಗಳಿಗೆ ಸರ್ಕಾರದ ಖಜಾನೆ ದುಡ್ಡಿಲ್ದೆ ಇವರು BMRCL ಅಲ್ಲಿ ಯಾವ ರೀತಿ ಮುಖವಾಡ ಬಯಲಾಗಿದೆ ಗೊತ್ತಾ ರಾಜ್ಯ ಸರ್ಕಾರದವರು? BMRCL ಕ್ಯಾಶ್ ಸಪೋರ್ಟ್ ನಿಂತಿದೆ ಅನ್ನೋ ಸ್ಟಾಟ್ಸ್ ಅಲ್ಲಿ ತಪ್ಪಿಲ್ಲ. 2024-2025ರಲ್ಲಿ ನಿಮ್ಗೆ 1 ರೂಪಾಯಿ ಕೊಡೋಷ್ಟು ಶಕ್ತಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕಿಲ್ಲ ಅಂದ್ರೆ ನಾಚಿಕೆ ಆಗಬೇಕು. ಈ ವಿಚಾರದಲ್ಲಿ ಬಿಜೆಪಿ ಅವರು ಆಡಳಿತ ಮಾಡಿದ್ದಾರೆ, JDS ಅವರು ಮಾಡಿದ್ದಾರೆ, ಕಾಂಗ್ರೆಸ್ ಅವರು ಮಾಡ್ತಿದ್ದೀರಾ. ಇಷ್ಟರಲ್ಲಿ 200-300 ಕೋಟಿ ಕೊಡ್ತಿದ್ದಂತ ಸಂದರ್ಭದಲ್ಲಿ 1 ರೂಪಾಯಿ ನಿಮ್ಗೆ ಕೊಡಕ್ ಶಕ್ತಿ ಇಲ್ಲ. 2024 ರಾಜೇಶ್ ಅವರು ಬಂದೆ ಸರ್. ರಾಜೇಶ್ ಅವ್ರ ಹತ್ರ ಒಂದು ರಿಯಾಕ್ಷನ್ ತಗೊಂಡು ವಾಪಸ್ ಬರ್ತೀನಿ. ನಟರಾಜ್ ಗೌಡ್ರೆ, ಇವತ್ತು ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಹೇಳ್ತಾ ಇದ್ರು, DK ಶಿವಕುಮಾರ್ ಅವರು ಹೇಳ್ತಾ ಇದ್ರು, ನೋಡಿ ಸ್ಟಾಫ್ ಕಾಸ್ಟ್, ಎನರ್ಜಿ ಕಾಸ್ಟ್ ಇದನ್ನೆಲ್ಲ ನಾವು ಇನ್ನೊಂದ್ಸತಿ ರೀಥಿಂಕ್ ಮಾಡೋಣ ಅಂತ ಹೇಳಿ. ಸೋಮಣ್ಣ ಅವ್ರು ಏನ್ ಹೇಳ್ತಾರೆ, ರಿಟೈರ್ಡ್ ಆಫೀಸರ್ ಗಳನ್ನ ಕರ್ಕೊಂಡ್ ಬಂತು, ಇಲ್ಲಿ ಕೆಲಸ ಕೊಟ್ಟು ಲಕ್ಷಾಂತರ ರೂಪಾಯಿ ಅವ್ರಿಗೆ ಕೊಟ್ಟು ನೀವು ಅಲ್ಲಿ ಪೋಲ್ ಮಾಡ್ತಿರೋ ದುಡ್ಡನ್ನು ಉಳಿಸಿದ್ರೆ ಸಾಕು, ಇದನ್ನ ಮೇಂಟೈನ್ ಮಾಡ್ಬಿಡ್ಬಹುದು ಅಂತ. ಅಂದ್ರೆ ಈ ಕಾಸ್ಟ್ ಕಟ್ಟಿಂಗ್ ಮಾಡಬೇಕು ಅನ್ನೋದು ಇವಾಗ ನೆನಪಾಗ್ತಿದ್ಯಾ? ಮತ್ತದೇ ಪ್ರಶ್ನೆ, ಕಾಸ್ಟ್ ಕಟ್ಟಿಂಗ್ ಮಾಡಬೇಕು ಜೊತೆಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಅಂದ್ರೆ ಜನರ ಮೇಲೆ ಬರೆ ಎಳೆಯೋದ್ಬಿಟ್ಟು ಬೇರೆ ಆಪ್ಷನ್ ಇರ್ಲಿಲ್ವಾ ಅಂತ ಸರ್ಕಾರಕ್ಕೆ? ಮೇಡಮ್, ಮತ್ತೆ ನಾವು ಪ್ರಯಾಣಿಕರು ಇಷ್ಟ ಹೇಳೋದು ಮೇಡಮ್, ನಿಮ್ಮ ರಾಜಕೀಯ ಕೆಸರಾಟ ನಿಲ್ಲಿಸಿ, ಫಸ್ಟ್ ಸಮಸ್ಯೆನ ಬಗೆಹರಿಸಿ. ಇವತ್ತು ನಾವು ಮಾಧ್ಯಮಗಳು ಜನಸಾಮಾನ್ಯರು ಪ್ರಶ್ನೆ ಮಾಡಾದ್ಮೇಲೆ ಇಬ್ರು ಕೂಡ ಮೊನ್ನೆ ಅಷ್ಟೇ ಸಂಸದರು ಕೂಡ ಕಡಿಮೆ ಮಾಡ್ತೀವಿ, ಕೇಂದ್ರ ಸರ್ಕಾರದಿಂದ ಏಳಿಸ್ತೀವಿ ಅಂತ ಹೇಳುದು. ಇವಾಗ ರಾಜ್ಯ ಸರ್ಕಾರ DK ಶಿ ಅವರು ಇವಾಗ ಮೊನ್ನೆ 2 ದಿನಕ್ಕೆ ಮುಂಚೆ ನಮ್ಗೆ ಸಂಬಂಧನೇ ಇಲ್ಲ, ಗೊತ್ತೇ ಇಲ್ಲ ಅಂತ ಕೈ ಎತ್ತಿರೋರು ಇವತ್ತೇನೋ ಮಾಡ್ತೀವಿ ಅಂತಿದ್ದಾರೆ. ಅಂದ್ರೆ ಜನಗಳ ಒತ್ತಡಕ್ಕೆ ಅವ್ರು ಮಣಿದಿದ್ದಾರೆ. ಎರಡನೇದು ಮೇಡಮ್, ಇವಾಗ ಇವರಿಬ್ರು ಆಶ್ವಾಸನೆ ಕೊಡಬೇಕು. ಹೆಂಗೆ ಕಳೆದ ವರ್ಷ ಸ್ಯಾಲರಿ ಜಾಸ್ತಿ ಮಾಡ್ಕೊಂಡ್ರು ಎಲ್ಲ MLAಗಳು MLCಗಳು, ಯಾರು ತಕರಾರು ಎತ್ತಿಲ್ಲ, ಎಲ್ಲ ಒಂದಾಗಿ ಸ್ಯಾಲರಿ ಜಾಸ್ತಿ ಮಾಡ್ಕೊಂಡ್ರು. ಅವಾಗ ಯಾವುದೇ ಗೊಂದಲ ಇರಲ್ಲ, ಗಲಾಟೆ ಇಲ್ಲ. ಇವಾಗ ಗಲಾಟೆಗಳು ಮಾಡ್ತಿದ್ದಾರೆ. ಇವರಿಬ್ರು ಇವಾಗ ಭರವಸೆ ಕೊಡ್ಬೇಕೇನಂದ್ರೆ, ಫಸ್ಟ್ ರಾಜ್ಯ ಸರ್ಕಾರ ನಾವು ಶಾಡೋ ಕ್ಯಾಶ್ ಸಪೋರ್ಟ್ ಕೊಡ್ತೀವಿ, ಬಾಯ್ ಬಿಟ್ಟು ಹೇಳ್ಬೇಕು, ನಾವು ಕೊಡ್ತೀವಿ, ನಷ್ಟದಲ್ಲಿ ಇದ್ರು ಕೂಡ ನಾವು ರನ್ ಮಾಡ್ತೀವಿ, ನಾವು 80% ಕೊಡ್ತೀವಿ ಸರ್ ಹೇಳ್ತಿದ್ದಾರೆ. 80% ಕೊಟ್ಟ ಮೇಲೆ ದೇ ಶುಡ್ BMRCL ಮೇಲೆ ನಿಂತ್ಕೊಳ್ಬೇಕು, ನಾವು ಕೊಡ್ತಿದೀವಿ ಅನ್ನೋ ಮಾತು ಕೇಳ್ಬೇಕು. ನೀವು ಯು ಶುಡ್ ಲಿಸನ್ ಅಂತ ಕೇಳಬೇಕು. ನೆಕ್ಸ್ಟ್ ಮೇಡಮ್, ಕೇಂದ್ರ ಸರ್ಕಾರದ ಇವಾಗ ಫೇರ್ ಫಿಕ್ಸೇಷನ್ ಕಮಿಟಿನ ರೀಕಾನ್ಸ್ಟಿಟ್ಯೂಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಫಸ್ಟ್ ಟೈಮ್ ಮಾಡಿದಾಗ ಎಲ್ಲೋಗಿದ್ರು? ಯಾಕೆ ಅವರು ಬ್ರೀಫಿಂಗ್ ಕೊಟ್ಟಿಲ್ಲ? ಯಾಕೆ ಹೇಳಿಲ್ಲ ಇಷ್ಟೇ ಮಾಡಬೇಕು, ನೀವು ಇಷ್ಟೇ ಇರಬೇಕು, ಜನಗಳಿಗೆ ಹೆಲ್ಪ್ ಆಗ್ಬೇಕು ಅಂತ ಯಾಕೆ ಹೇಳಿಲ್ಲ? ಆಯ್ತು, ಇವಾಗ ಮಾಡ್ತಾರಾ? ಇವಾಗ ಮಾಡಿದಾಗ್ರು ಹೇಳ್ತೀರಾ ನೀವು ಏನಂದ್ರೆ ನೀವು ಇಷ್ಟೇ ಫೇರ್ಸ್ ಇರ್ಬೇಕಂತ ರೀಕಾನ್ಸ್ಟಿಟ್ಯೂಟ್ ಮಾಡಿ ಜನಗಳ ಪರವಾಗಿ ನಿಲ್ತೀರಾ? ನೀವು ಆಶ್ವಾಸನೆ ಕೊಡಿ. ಇದೆರಡೂ ಮಾಡಿದೆ ಮೇಡಮ್. ನೀವು ಯು ಕೆನಾಟ್ ಕಟ್ ದ ಜನಗಳ ಮೇಲೆ ಇವ್ರ ಸಾಲ ಮೇಡಮ್.
ಸಾಲಕ್ಕೂ ಜನಸಾಮಾನ್ಯರಿಗೆ ಏನಮ್ಮ ಸಮಸ್ಯೆ? ಸಾಲ ಇರೋ ನಮ್ ಟ್ಯಾಕ್ಸ್ ದುಡ್ಡು ಕಟ್ತಾ ಇದೀವಿ, ಅದ್ರಲ್ಲಿ ತೀರ್ಸಿ ನೀವು. BMRC ನೀವು ಹೇಳ್ದಂಗೆ ಮೇಡಮ್ ಬಹಳಷ್ಟು ಸಮಸ್ಯೆ ಇದೆ. ಆಪರೇಷನ್ ಕಾಸ್ಟ್ ಇವತ್ತು ಅಲ್ಲಿರೋ ಬೋರ್ಡ್ ಮೆಂಬರ್ಸ್ ಲಕ್ಷಾಂತರ ರೂಪಾಯಿ ಸ್ಯಾಲರಿ ತಗೊಂತಾ ಇದ್ದಾರೆ. ಆಮೇಲೆ ಸರ್ ಕೂಡ ಹೇಳಿದ್ರು 20% ಇದೆ ಡೆಲ್ಲಿಯಲ್ಲಿ ನಾನ್ ಫೇರ್ ರೆವೆನ್ಯೂ ಜನರೇಟ್ ಮಾಡ್ತಾರೆ. ನಮ್ಮಲ್ಲಿ 5-8% ಅಷ್ಟೇ. ಅಂದ್ರೆ ದೇ ಆರ್ ಫೇಲ್ಡ್. ಒಂದು ದಿನ ಏನಾದ್ರು ಡಿಲೇ ಆದ್ರೆ ಮೇಡಮ್ 2 ಕೋಟಿ ನಷ್ಟ ಆಗುತ್ತೆ. ಇದೆಲ್ಲ ಮೇಡಮ್ ಮೋಸ್ಟ್ಲಿ ಇದ್ರಲ್ಲಿ ಕಮಿಷನ್ ಇದೆಯಾ, ಡಿಲೇ ಮಾಡಿದಷ್ಟು ದುಡ್ಡು ಬರುತ್ತೆ ನನ್ಗೆ ಗೊತ್ತಿಲ್ಲ, ಯಾರಿಗೆ ದುಡ್ಡು ಬರುತ್ತೆ ನಮ್ಗೆ ಗೊತ್ತಿಲ್ಲ. ಒಟ್ಟಲ್ಲಿ ಮೇಡಮ್ ಇವರ ರಾಜಕೀಯ ಕೆಸರಾಟ ನಿಲ್ಸಿ ಕೂಡಲೇ ಒಂದಾಗಿ ಏನ್ ಕಾನ್ಫರೆನ್ಸ್ ಮಾಡ್ತಾರೆ, ಏನ್ ಮಾಡ್ತಾರೆ ಗೊತ್ತಿಲ್ಲ ಮೇಡಮ್, ಒಂದಾಗಿ ಸಮಸ್ಯೆಯನ್ನು ಬಗೆಹರಿಸಿ. ನಾಳೆ ಇನ್ನೊಂದು ಫೇರ್ ಫಿಕ್ಸೇಷನ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಮಾಡಿದಾಗ ಏನ್ ಗ್ಯಾರಂಟಿ ಇದೆ ಜನಗಳ ಮೇಲೆ ಮತ್ತೆ ನೀವು ಚಪ್ಪಡಿ ಕಲ್ಲು ಹಾಕಲ್ಲ ಅಂತ? ಕೊನೆಗೆ ಮತ್ತೆ ನೀವು ಜಗಳ ಆಡ್ತೀರಾ, ನಾವು ಕೊನೆಗೆ ಬಡವಾಗೋದು ನಾವು ಪ್ರಯಾಣಿಕರು. ಅಲ್ಲಿ 2 ಪ್ರಶ್ನೆ ನಟರಾಜ್ ಗೌಡ್ರೆ. ಒಂದು, ಅಶ್ವಿನ್ ಅವರು ಹೇಳಿದಾಗೆ 2023-24 ಗಣನೀಯವಾಗಿ ಕ್ಯಾಶ್ ಸಪೋರ್ಟ್ ಕಮ್ಮಿ ಆಗ್ತಾ ಬರ್ತಾ ಇದೆ. ಈಗಂತೂ ಇಲ್ಲವೇ ಇಲ್ಲ. ಅದನ್ನ ಸರಿಪಡಿಸ್ತೀವಿ, ಕೇಂದ್ರ ಸರ್ಕಾರನು ಕೊಡ್ಲಿ ಅನುದಾನ, ನೀವು ಪ್ರಶ್ನೆ ಮಾಡಬಹುದು, ಮಾಡ್ತಿಲ್ಲ. ಇನ್ನೊಂದು, ಈಗ ದರ ಹೆಚ್ಚಿಗೆ ಮಾಡ್ಲಿಕ್ಕೆ ಅವಕಾಶ ಇದ್ರೆ ಮಾಡಿ ಅಂತ 4-5 ಬಾರಿ ಲೆಟರ್ ಬರೆದು ಬಿಟ್ಟು ಈ ಕೇಂದ್ರ ಸರ್ಕಾರ ಯಾಕೆ ಈ ಡಬಲ್ ಸ್ಟ್ಯಾಂಡರ್ಡ್ ಯಾಕೆ ಅಂತ ನೋಡಿ. ಈಗ ಕಾರ್ಯಾಚರಣೆ ಮತ್ತು ನಿರ್ವಹಣೆಗೆ ಏನ್ ವೆಚ್ಚ ಆಗುತ್ತೋ ಅದಕ್ಕೆ ಪೂರಕವಾಗಿ ಸ್ವಯಂಚಾಲಿತವಾಗಿ ಪರಿಷ್ಕರಣೆ ಆಗುತ್ತೆ. ಇದು ಕೇಂದ್ರ ಸರ್ಕಾರದ ಪಾಲಿಸಿ. ಇದು ಮೆಟ್ರೋ ಇದೆಯಲ್ಲ, ಮೆಟ್ರೋ ರೈಲ್ವೆ 2002 ಅದರ ಕಾಯ್ದೆಯ ಪಾಲಿಸಿ. ಇದೇನು ರಾಜ್ಯ ಸರ್ಕಾರ ಮಾಡ್ತಾರ ತೀರ್ಮಾನ, ನೀತಿ ನಿಯಮಗಳಲ್ಲ. ಇದು ಇರ್ತಕ್ಕಂತಹ ನೀತಿ ನಿಯಮಗಳ ಪ್ರಕಾರ ಇದು ವಾರ್ಷಿಕವಾಗಿ 5% ಇನ್ಕ್ರೀಸ್ ಆಗುತ್ತೆ ಎವರಿ ಇಯರ್. ಈ ವರ್ಷ ನಾವು ತಡಿಬಹುದು. ಈ ವರ್ಷ ರಾಜ್ಯ ಸರ್ಕಾರ ಹೌದು ಹೆಚ್ಚಿಗೆ ಮಾಡಕ್ ಸಾಧ್ಯ ಇಲ್ಲ. ಅದಕ್ಕೆ ನೀವು ಹೇಳ್ದಂಗೆ ಬೆಂಬಲ ಬೆಲೆ ಸಪೋರ್ಟ್ಗೆ ಹಣ ಕೊಟ್ಬಿಟ್ಟು 200 ಕೋಟಿ 500 ಕೋಟಿ ಕೊಟ್ಬಿಟ್ಟು ಸಪೋರ್ಟ್ ಕ್ಯಾಶ್ ಯಾಕೆ ಕೊಟ್ಟಿಲ್ಲ ಅನ್ನೋ ಪ್ರಶ್ನೆ, ಅದಕ್ಕೆ ಉತ್ತರ ಕೊಡಬೇಕು. ರಾಜ್ಯ ಸರ್ಕಾರದ ಖಜಾನೆ ಖಾಲಿ ಆಗಿದೆ, ಹಾಗಾಗೇನೆ ಮೆಟ್ರೋಗೆ ಸಪೋರ್ಟ್ ಕ್ಯಾಶ್ ಕೊಡ್ತಾ ಇಲ್ಲ. ಈಗ ಈ ವರ್ಷ ಸಪೋರ್ಟ್ ಕ್ಯಾಶ್ ಕೊಟ್ಟರು, ಮುಂದಿನ ವರ್ಷ ಕೊಟ್ಟರು ಕೂಡ ಒಂದಲ್ಲ ಒಂದೇ ಅದು ನಿಂತ್ಕೋಬೇಕಾಗತ್ತೆ. ಕೇಂದ್ರ ಸರ್ಕಾರ ನೋಡಿ ನಮ್ಮ ಮೇಲೆ ಏನ್ ಗೊತ್ತಾ, ಸಂಪೂರ್ಣ ಹೊಣೆಗಾರಿಕೆ ನೋಡಿ. ಈಗ ಸಾಲ BMRCL ಸಾಲ ಕೊಡ್ಲಿಲ್ಲ, ತೀರಿಸಲಿಲ್ಲ ಅಂದ್ರೆ ಯಾರು ತೀರಿಸ್ತಾರೆ? ರಾಜ್ಯ ಸರ್ಕಾರನೇ ತೀರಿಸಬೇಕು. ಈಗ ಕೇಂದ್ರ ಸರ್ಕಾರ ಬರೀ 13% 17% ನಮಗೆ ಕೊಟ್ಬಿಟ್ಟೆ. ಈಗ ಕೇಳಿಸ್ಕೊಳ್ಳಿ, ಅದಕ್ಕೆ ಅಗತ್ಯ ಬಿದ್ರೆ ಅಗತ್ಯ ಬಿದ್ರೆ ಈಗ ನಮ್ಮ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಶುರು ಮಾಡಿರೋದು, ಸಿದ್ದರಾಮಯ್ಯನವರಿದ್ದಾಗಲೇ ಶುರು ಮಾಡಿರೋದು. ಅಗತ್ಯ ಬಿದ್ರೆ ಕೊಡ್ತಾರೆ. ಆಮೇಲೆ ಕೇಳಿಸ್ಕೊಳ್ಳಿ, ನೀವು ಜೆಡಿಎಸ್ ನೀವೇನು ಹೋರಾಟ ಮಾಡಿದ್ರಿ, ಒತ್ತಡ ಏರ್ತಿದೆ. ನೀವು ನಮ್ಮ ಹತ್ರ ದುಡ್ಡಿಲ್ಲ, ಆರ್ಥಿಕ ಒತ್ತಡ ನಮ್ಗೆ ತಡೆಯಕ್ಕಾಗ್ತಿಲ್ಲ, ನೀವು ಜನರ ಮೇಲೆ ರೈಸ್ ಮಾಡಿ ಆಯ್ತು. ಒಂದ್ ನಿಮಿಷ. ಈಗ BMRCL ಸಂಪೂರ್ಣವಾಗಿ ರಾಜ್ಯ ಸರ್ಕಾರದ ಕಾಯ್ದೆ ಬರ್ತಾ ಇದೆಯಾ, ಕೇಂದ್ರ ಸರ್ಕಾರದ ಕಾಯ್ದೆ ಬರ್ತಾ ಇದೆಯಾ? ಕೇಂದ್ರ ರಾಜ್ಯ ಮಾಡೋಣಂತೆ. ನಾನು ಬಿಜೆಪಿಗೂ ಪ್ರಶ್ನೆ ಕೇಳ್ತೀನಿ, ಯಾಕೆ ಪ್ರತಿ ವರ್ಷ ಅಲಾಟ್ ಮಾಡ್ತಾ ಇದ್ದ ಶಾಡೋ ಕ್ಯಾಶ್ ಸಪೋರ್ಟ್ ಯಾಕೆ ಕೊಟ್ಟಿಲ್ಲ ಈ ವರ್ಷ? ಅಷ್ಟೇ ಸಿಂಪಲ್ ಪ್ರಶ್ನೆ. ರಾಜ್ಯ ಸರ್ಕಾರದ ದುಡ್ಡಿಲ್ವಾ? ಸಿಂಪಲ್. 2017ರಿಂದ 2023-24 ಅದು ಏನದು ಬೆಲೆ ನಿಗದಿ ಆಗಿರ್ಲಿಲ್ಲ, ಪರಿಷ್ಕರಣೆ ಆಗಿರ್ಲಿಲ್ಲ. ಕೇಳಿ, ಕೇಳಿಸ್ಕೊಳ್ಳಿ. ಹೇಳಕ್ಕೆ ಅಧಿಕಾರ ಏನಿದೆ? ನೀವು ಜಾಸ್ತಿ ರೇಟ್ ಮಾಡಿ ಅಂತ ಏನಕ್ಕೆ ಹೇಳಿದ್ರಿ? ಯಾರು ಒತ್ತಡ ಹಾಕ್ಬಿಡ್ತಾರೆ? ಏನ್ ಒತ್ತಡ ಹಾಕ್ಬಿಡ್ತಾರೆ? ಈಗ ಪರಿಷ್ಕರಣೆ, ಈಗ ಅಲ್ಲಿ ನೋಡ್ರಿ, ಅಲ್ಲಿ ಪರಿಷ್ಕರಣೆ ನಿಮಿಷ ದರ ನಿಗದಿ ಮಾಡಕ್ಕೆ, ಪರಿಷ್ಕರಣೆ ಮಾಡಕ್ಕೆ ಒಂದು ಸಮಿತಿ ಇದೆ. ಸಮಿತಿ ಇಲ್ವಾ? ಸಮಿತಿ ಕರೆಕ್ಟ್ ಅಶೋಕ್ ಗೌಡ್ರೆ, ಸಮಿತಿ ಅಶೋಕ್ ಗೌಡ್ರೆ, ಸಮಿತಿ ಇದೆ, ಕರೆಕ್ಟ್ ಸಮಿತಿ ಇದೆ. ಥ್ಯಾಂಕ್ ಯು ಸಮಿತಿ ಬಗ್ಗೆ ನೆನಪು ಮಾಡಿದ್ದಕ್ಕೆ ನಟರಾಜ್ ಗೌಡ್ರೆ, ಥ್ಯಾಂಕ್ ಯು ಸಮಿತಿ ಬಗ್ಗೆ ನೆನಪು ಮಾಡಿದ್ದಕ್ಕೆ. ನನ್ನ ಹೇಳಿಕೆ ಅಲ್ಲ ಸರ್, ರಾಮಲಿಂಗಾರೆಡ್ಡಿ ಅವರೇ, ಸಚಿವರಾದ ರಾಮಲಿಂಗಾರೆಡ್ಡಿ ಅವರೇ ಹೇಳಿದ್ದಾರೆ. ಅಶೋಕ್ ಗೌಡ್ರೆ,
ರಾಜ್ಯ ಸರ್ಕಾರದ ರೆಪ್ರೆಸೆಂಟೇಟಿವ್ ಆಗಿ ಅವ್ರ ಹೆಸರು ನಾನು ಕರೆಕ್ಟ್ ಆಗಿ ಕೇಳಿಸ್ಕೊಂಡಿದ್ರೆ ರಮಣಾರೆಡ್ಡಿ ಅಂತ ಹೇಳಿ ಇದ್ದಾರೆ ಕಮಿಟಿಯಲ್ಲಿ. ಅವ್ರ ಬಾಯಿಗೆ ಟೇಪ್ ಹಾಕೊಂಡ್ ಕೂರಿ ಅಂತ ಹೇಳಿ ಯಾರು ರೆಕಮೆಂಡ್ ಮಾಡಿದ್ರು? ಅಶೋಕ್ ಗೌಡ್ರೆ ರಾಜ್ಯ ಸರ್ಕಾರದ ರೆಪ್ರೆಸೆಂಟೇಟಿವ್ ಸರ್, ಬಿಜೆಪಿ ಕಡಿಮೆಕಾಗಿದ್ದು ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ. ಕೇವಲ ಹೊಣೆಗಾರಿಕೆ ರಾಜ್ಯ ಸರ್ಕಾರ ಮಾತ್ರ ಬಲ ತಗೋಬೇಕು, ಕೇಂದ್ರ ಸರ್ಕಾರ ಎಂಜಾಯ್ ಮಾಡ್ತಿರ್ಬೇಕು. 11 ಜನ ಕಮಿಟಿಲಿ ಇರ್ತಾರೆ. ಅದರಲ್ಲಿ 6 ಜನ ಬಂದು ಕರ್ನಾಟಕ ರಾಜ್ಯದವರು, 5 ಜನ ಸೆಂಟ್ರಲ್ ಗವರ್ನಮೆಂಟ್ ಅವರು. ಆಮೇಲೆ ಫೈನಲ್ ಸೇ ವಿಲ್ ಬಿ ವಿತ್ ದ ಚೇರ್ಮನ್ ಹೂ ಇಸ್ ಅ ಸ್ಟೇಟ್ ಗವರ್ನಮೆಂಟ್ ಎಂಪ್ಲಾಯಿ ಆರ್ ರೆಪ್ರೆಸೆಂಟೇಟಿವ್ ಆಫ್ ದ ಕರ್ನಾಟಕ ಸ್ಟೇಟ್ ಗವರ್ನಮೆಂಟ್. ಇದು ಒಂದ್ ಕಡೆಗೆ. ಎರಡನೇದು, ಈಗ ಏನಕ್ಕೆ ಪ್ರೈಸ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ, ಈಗ ತಾನೇ ಒಬ್ಬ ಎಕ್ಸ್ಪರ್ಟ್ ಹೇಳ್ತಾ ಇದ್ರು 32 ಅನ್ಸೈಂಟಿಫಿಕ್ ಮೆಥಡ್ಸ್ ಆಫ್ ಕ್ಯಾಲ್ಕುಲೇಷನ್. ಆಗ್ಲೇ ದಿನೇಶ್ ಅವರು ಕರೆಕ್ಟ್ ಆಗಿ ಹೇಳಿದ್ರು, ನಮ್ಮ ಪ್ರಯಾಣಿಕ ಸಂಘದ ಅಧ್ಯಕ್ಷರು ಕರೆಕ್ಟ್ ಆಗಿ ಹೇಳಿದ್ರು. ಏನು ಅಂತ ಹೇಳಿದ್ರೆ, ಒಂದು ಯಾವ ರೀತಿಯ ಇವರು ರೆವಿನ್ಯೂ ಅಂದ್ರೆ ಟ್ರಾನ್ಸ್ಪೋರ್ಟ್ ರೆವೆನ್ಯೂ ಬಿಟ್ಟು ಬೇರೆ ಆಲ್ಟರ್ನೇಟಿವ್ ರೆವೆನ್ಯೂಸ್, ಅಡ್ವರ್ಟೈಸ್ಮೆಂಟ್ ಇರ್ಬೋದು, ಶಾಪ್ಸ್ ರೆಂಟಲ್ಸ್ ಇರ್ಬೋದು, ಇದ್ರ ಜೊತೆಗೆ ಇವ್ರೇನ್ ಮಾಡ್ತಾರೆ, ಆಪರೇಷನ್ ಅಂಡ್ ಮೇಂಟೆನೆನ್ಸ್ಗೆ ಸಿಕ್ಕಾಪಟ್ಟೆ ಖರ್ಚನ್ನ ತೋರಿಸ್ತಾ ಇದ್ದಾರೆ, ವಿಚ್ ಇಸ್ ಆಕ್ಚುಲಿ ನಾಟ್ ಆನ್ ಪೇಪರ್. ಜೊತೆಗೆ ದಿನೇಶ್ ಅವರು ಹೇಳಿದ್ರು 235 ಕೋಟಿ ಲಾಭ ಮಾಡ್ತಿದೆ ಅಂತ ಹೇಳಿ. ಆದ್ರೆ ಇಲ್ಲೂ ಸಹ ಇವರು ಲಾಭನ ಡಿಕ್ಲೇರ್ ಮಾಡ್ಕೊಂಡೆ ಪ್ರೈಸ್ ಮಾತ್ರ ಜಾಸ್ತಿ ಮಾಡ್ತಾರೆ. ರಾಜ್ಯ ಸರ್ಕಾರ ಮಾತ್ರ ₹1 ದುಡ್ಡು ಕೊಡ್ತಾ ಇಲ್ಲ. ಜೊತೆಗೆ ಇನ್ನೊಂದೇಂದ್ರೆ, ಲ್ಯಾಂಡ್ ಅಕ್ವಿಸಿಷನ್ ಇಸ್ ನಾಟ್ ದ ಪಾಯಿಂಟ್. ಯಾಕಂದ್ರೆ ಲ್ಯಾಂಡ್ ಅಕ್ವಿಸಿಷನ್ ಕಾಸ್ಟ್ ಏನಿದೆ ಅದು ಪ್ರಾಜೆಕ್ಟ್ ಅಲ್ಲಿ ಆಗ್ತಿದೆ. ಒಂದ್ ನಿಮಿಷ ತಾಳಿ. ಈಗ ಕರೆಕ್ಟ್ ಆಗಿ ಆಪರೇಟ್ ಮಾಡಿದ್ರೆ, ಈಗ ನಮ್ಮ ಎಲ್ಲೋ ಲೈನ್ ನಾ ಎಲ್ಲೋ ಲೈನ್ ಉಪಯೋಗ ಮಾಡ್ತಕ್ಕಂಥವ್ ನಾನು. ಈಗ ಎಲ್ಲೋ ಲೈನ್ ನೀವೇನಾದ್ರೂ ಆವತ್ತೇನೆ ಯಾವತ್ತು ಸ್ಟಾರ್ಟ್ ಆಯ್ತು ಆವತ್ತೇನೆ ನೀವು ಬೋಗಿಗಳನ್ನ ಕರೆಕ್ಟ್ ಆಗಿ ಆರ್ಡರ್ ಮಾಡಿದಿದ್ರೆ, ಆವತ್ತೇ ಟ್ರೈನ್ ಬಂದಿದ್ರೆ, ಆವತ್ತೇ ನಿಮ್ಗೆ ಏನಾಗ್ತಿತ್ತು ಅಂತ ಹೇಳಿದ್ರೆ, ಏನ್ 25 ನಿಮಿಷಕ್ಕೆ ಬರ್ತಿತ್ತು ಒಂದು ಟ್ರೈನು, ಯಾವಾಗ 3 ಲಕ್ಷ ಜನ ಮಾತ್ರ ಸೇರ್ಕೊಂಡ್ರು ಫಸ್ಟ್ ದಿವಸ. ಈಗ ನೋಡಿದ್ರೆ 12 ಲಕ್ಷ ಜನ, ಆವತ್ತೇ 12 ಲಕ್ಷ ಜನ ಸೇರಿರೋದು ನಿಮ್ಮ ಆದಾಯ ಜಾಸ್ತಿ ಆಗಿರೋದು. ಈಗ ಬ್ಲೂ ಲೈನು ನೀವು ಅಕಸ್ಮಾತ್ ರೆಡ್ ಲೈನ್ ಈಗಾಗಲೇ ರೆಡಿ ಇದೆ, ಬ್ಲೂ ಲೈನು ಹೆಚ್ಚು ಕಮ್ಮಿ ರೆಡಿ ಇದೆ. ನೀವೇನಾದ್ರೂ ಅಕಸ್ಮಾತ್ ಪ್ರಾಜೆಕ್ಟ್ ನ ಆನ್ ಪ್ರಯಾರಿಟಿ ಅಂತ ಮಾಡಿ ನೀವು ಅದಕ್ಕೆ ಫೋಕಸ್ ಮಾಡಿದಿದ್ರೆ, ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಈ 2 ಲೈನ್ ಆಪರೇಟ್ ಆಗಿದ್ದಿದ್ರೆ ನಿಮ್ಗೆ ಏನಾಗಿರೋದು, ಆದಾಯ ಜಾಸ್ತಿ ಆಗಿರೋದು. ಆಮೇಲೆ ನಿಮ್ಮ ಆಪರೇಷನ್ಸ್ ಕಾಸ್ಟ್ ಕಡಿಮೆ ಆಗಿರೋದು. ಆದ್ರೆ ನೀವೇನ್ ಮಾಡ್ತೀರಾ ಅಂದ್ರೆ, ಏನು ಇವ್ರ ಕಿತ್ತಾಟ, ಇವ್ರ ಬಡದಾಟ, ಇವ್ರ ಜಗಳ, ಇವ್ರ ಕ್ಯಾಬಿನೆಟ್ ರ್ಯಾಂಕ್ಗಳು, ಇದರಿಂದ ಏನಾಗಿದೆ ಅಂತ ಹೇಳಿದ್ರೆ ಇವರಿಗೆ ಡಿಸಿಷನ್ ತಗೊಳ್ಳಲ್ಲ ಯಾರೇ ಆಗ್ಲಿ. ಈ ಉದಾಹರಣೆಗೆ ರಾಮಲಿಂಗಾರೆಡ್ಡಿ ಅವರು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಇದ್ದಾರೆ ಕರ್ನಾಟಕದಲ್ಲಿ, ಅವ್ರಿಗೆ ಅಧಿಕಾರ ಆದ್ರೂ ಕೊಡಿ, ಅವ್ರು ಏನೋ ಒಂದು ನಿರ್ಧಾರ ತೆಗೆದುಕೊಳ್ಳಿ. ನಿರ್ಧಾರ ತೆಗೆದುಕೊಳ್ತಕ್ಕಂಥ ಸಿಎಂ ರಿವ್ಯೂ ಮೀಟಿಂಗ್ಸ್ ಮಾಡಲ್ಲ, ಡಿಸಿಎಂ ಅರ್ಬನ್ ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಅವರು ರಿವ್ಯೂ ಮೀಟಿಂಗ್ಸ್ ಮಾಡಲ್ಲ, ರಾಮಲಿಂಗಾರೆಡ್ಡಿ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ರಿವ್ಯೂ ಮೀಟಿಂಗ್ ಮಾಡಲ್ಲ. ವಿಚಾರ ಇಷ್ಟೇ. ಇವಾಗ ಮೋಸ್ಟ್ ಸೈಂಟಿಫಿಕ್ ವಿಚಾರಗಳೇನು ಅಂತ ಹೇಳಿದ್ರೆ, ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ವೈಫಲ್ಯತೆ ಎತ್ತು ಕಾಣಿಸ್ತಿರೋದ್ರಿಂದ ಈ 32 ಅನ್ಸೈಂಟಿಫಿಕ್ ಮೆಥಡ್ಸ್ ಇಂದ ಕ್ಯಾಲ್ಕುಲೇಷನ್ಸ್ ಮಾಡಿರ್ತಕ್ಕಂಥದ್ರಿಂದ ಇವತ್ತು ಪ್ರೈಸ್ ನ ಇವ್ರು ಜಾಸ್ತಿ ಮಾಡಿಸ್ತಾ ಇದ್ದಾರೆ. ಅಷ್ಟು ವಿಚಾರ ಆಯ್ತಾ? ಇದು ನಂದಲ್ಲ ವಿಚಾರ, ಇದು ರಾಜೇಶ್ ಅವರ ಹತ್ರ ಒಪಿನಿಯನ್ ಕೇಳ್ತೀನಿ. ದಿನೇಶ್ ಅವರೇ, ರಾಜ್ಯ ಸರ್ಕಾರ ಗೊತ್ತೇ ಇರಲಿಲ್ಲ, ಕೇಂದ್ರ ಸರ್ಕಾರದ ನಿರ್ಧಾರ ದರ ಏರಿಕೆ ಮಾಡೋದು, ಈಗ ಕುತ್ಕೊಂಡು ನಾವು ಮೀಟಿಂಗ್ ಮಾಡ್ತೀವಿ ಅನ್ನೋ ಡಿ.ಕೆ. ಶಿವಕುಮಾರ್ ಅವರ ಹೇಳಿಕೆಯನ್ನ ರಾಜ್ಯದ ಜನರು, ಅದರಲ್ಲೂ ಮೆಟ್ರೋ ಪ್ರಯಾಣಿಕರು ನಂಬಬಹುದಾ ಅಂತ. ಅಂದ್ರೆ ರಾಜ್ಯ ಸರ್ಕಾರದ ಗಮನಕ್ಕೆ ಬರ್ದಲೆ ಪ್ರೈಸ್ ಹೈಕ್ ಮಾಡುವ ಅಥವಾ ಜಾಸ್ತಿ ಮಾಡುವ ನಿರ್ಧಾರಕ್ಕೆ ಮೆಟ್ರೋ ಬೋರ್ಡ್ ಬರ್ಲಿಕ್ಕೆ ಸಾಧ್ಯ ಇದೆಯಾ ಅಂತ. ರಾಜ್ಯ ಸರ್ಕಾರ ಯಾವ್ದೋ ಒಂದು ಗ್ಯಾರಂಟಿ ಮೂಡಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ. ಅವರು ಈ ತರ ಎಲ್ಲಾ ಕೆಲಸ ಮರ್ತ್ಕೊಬಿಟ್ಟಿದ್ದಾರೆ. ಎಕ್ಸಾಂಪಲ್, ಇವತ್ತು ಏನು ನಮ್ಮ ಮೆಟ್ರೋ ಪ್ರಾಜೆಕ್ಟ್ ಇದೆ, ಅದಕ್ಕೆ ಪ್ರತಿ ತಿಂಗಳು ಇವರು ಮೀಟಿಂಗ್ ಗಳ ಕಂಡಕ್ಟ್ ಮಾಡ್ತಾ ಇಲ್ಲ. ಮೊನ್ನೆ ಕೃಷ್ಣ ಬೈರೇಗೌಡರು ಅಲ್ಲೆಲ್ಲೋ ಹೋಗಿ, ಏನ್ರಿ ಒಂದ್ ಕಂಬ ಹಾಕಕ್ಕೆ 2 ವರ್ಷ ಬೇಕಾ 3 ವರ್ಷ ಬೇಕಂತ ಇವ್ರು ಹೋದ್ಮೇಲೆ ನಂತರ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಸ್ಪಾಟ್ ವಿಸಿಟ್ ಮಾಡ್ತಾರೆ. ಅಂದ್ರೆ ಎಷ್ಟೊಂದು ಕಡೆ ಬೇಕು ಅಂತ ಡಿಲೇ ಆಗ್ತಾ ಇದಾವೆ ವರ್ಕ್ಗಳು. ಆ ಡಿಲೇ ಆಗೋದ್ರಿಂದ ಕೆಳಗಡೆ ರಸ್ತೆಯಲ್ಲಿ ಓಡಾಡೋರ್ಗೂ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಎಷ್ಟೋ ಜನ ಪ್ರಾಣನೂ ಕಳ್ಕೊಬಿಟ್ಟಿದ್ದಾರೆ ಈ ಮೆಟ್ರೋ ಅವಘಡಗಳಿಂದ. ಮತ್ತೆ ಇನ್ನೊಂದು ಏನಾಗ್ತಾ ಇದೆ ಅಂದ್ರೆ, ನಮ್ಮ ಏನು ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನವರ ಡೆಲ್ಲಿ ಟೀಮ್ ಇದೆಯಲ್ಲ, ಇದು ಕಂಪ್ಲೀಟ್ ಫೇಲ್ಯೂರ್ ಟೀಮ್ ಅಂತ ಹೇಳ್ತೀನಿ. ಅವ್ರಗಳಿಗೆಲ್ಲ ಅಲ್ಲಿ ಕ್ವಾರ್ಟರ್ಸ್ ಕೊಟ್ಕೊಂಡು ದುಡ್ಡು ಕೊಟ್ಕೊಂಡು ಇವ್ರು ಸಾಕ್ತಾ ಇದಾರಲ್ಲ, ಅವರೆಲ್ಲ ಕ್ಯಾಬಿನೆಟ್ ದರ್ಜೆ ತಗೊಂಡು ಅವ್ರು ಏನು ಕೆಲಸ ಮಾಡ್ತಾ ಇಲ್ಲ. ಕೇಂದ್ರದಿಂದ ಬರಬೇಕಾದ ಅನುದಾನಗಳಿಗೆ ಪಟ್ಟು ಹಿಡಿದು ಫೈಲ್ಗಳನ್ನ ಮೂವ್ ಮಾಡಿಸ್ತಾ ಇಲ್ಲ. ಅದಕ್ಕೆ ಸುಮಾರು ಜನ ಯಾರು ವಿ ಧನಂಜಯ್ ಕುಮಾರ್, ನಾಡಗೌಡರು, ಸೈಯದ್ ಮೊಯ್ದೀನ್ ಮತ್ತೆ ಸಲೀಂ ಅಹಮದ್, ಇವ್ರು 4 ಜನನ 5 ಜನನ ಟಿ.ಬಿ. ಜಯಚಂದ್ರ ಅವ್ರನ್ನ ಇವನ್ನೆಲ್ಲ ಅಪಾಯಿಂಟ್ ಮಾಡ್ಕೊಂಡು ಕೂತಿದ್ದಾರೆ. ಅವ್ರು ಏನು ಕೆಲಸ ಮಾಡ್ತಾ ಇಲ್ಲ. ಇದಕ್ಕೆ ಒಂದು ನಿದರ್ಶನ ಕೊಡ್ತೀನಿ. 2018-19 ಅರವಿಂದ್ ಕೇಜ್ರಿವಾಲ್ ಅವ್ರಿಗೂ ಹಿಂಗೆ 4th ಫೇಸ್ ಮೆಟ್ರೋಗೆ
ದುಡ್ಡು ಕಡಿಮೆ ಕೊಡ್ತೀವಿ ಅಂದಿದ್ದಕ್ಕೆ 2 ವರ್ಷ ಫೈಲ್ ಸೈನೇ ಹಾಕ್ಲಿಲ್ಲ ಅವರು. ಕೊನೆಗೆ 28% ಕೇಂದ್ರ ಸರ್ಕಾರ ಕೊಟ್ಟ ಮೇಲೆ ಇನ್ನ 32% ರಾಜ್ಯ ಸರ್ಕಾರಕ್ಕೆ ಡೆಲ್ಲಿನ ಅಲ್ಲಿ ಮೂವ್ ಮಾಡ್ತು. ಇಲ್ಲಿ 13%ಗೆ ಖುಷಿ ಪಟ್ಕೊಂಡು ಇವರು ನಿದ್ದೆಲ್ ಮಲ್ಗವ್ರೆ. ಇದನ್ನ ಹೋರಾಟ ಮಾರೋರು ಯಾರು ಇಲ್ಲ ನಮ್ಮ ರಾಜ್ಯದವರು. ರಾಜ್ಯದ ಸಂಸದರುಗಳು ಕೂಡ ಅಲ್ಲಿ ಹೋಗಿ ಹೋರಾಟ ಮಾಡ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಈ ತರ ವಿಚಾರಗಳಿಗೆ ಮುಂದೋಗುವಂತ ರಾಜಕಾರಣಿಗಳು, ರಾಜ್ಯದ ರಾಜಕಾರಣಿಗಳು ಹೋಗಿ ಅಲ್ಲಿ ಹೋಗಿ ಹೋರಾಡಬೇಕು, ಅಲ್ಲಿ ಕಲೆಕ್ಟ್ ಮಾಡಬೇಕು, ರಾಜ್ಯ ಬರ ಪರಿಹಾರಕ್ಕೂ ಹೋರಾಟ ಮಾಡಿ ಸುಪ್ರೀಂ ಕೋರ್ಟ್ ಹೋಗಿದ್ವಿ ನಾವು. ಗೊತ್ತಿಲ್ಲ ಪ್ರೊಟೆಸ್ಟ್ ಮಾಡಿ ಸಿದ್ದರಾಮಯ್ಯ ರಾಜ್ಯದ ನಿಮ್ಗೆ ಪ್ರಶ್ನೆ ಕೇಳ್ತಿದ್ದೀನಿ, ಪ್ರಧಾನಮಂತ್ರಿ ಮುಂದೆ ಚೀಮಾರಿ ಹಾಕಿದ್ದಾರೆ ಸಿದ್ದರಾಮಯ್ಯ ಅವರು 13% ಕೇಂದ್ರ ಸರ್ಕಾರ ಇಷ್ಟೊಂದು ಅನ್ಯಾಯ ಮಾಡುವುದನ್ನ ಹೋರಾಟವನ್ನೇ ಮಾಡ್ತಾ ಇದ್ದೀವಿ. ದೆಹಲಿಗೆ ಹೋಗಿ ಪ್ರೊಟೆಸ್ಟ್ ಮಾಡ್ಲಿಕ್ಕೆ ನಟರಾಜ್ ಗೌಡ್ರೆ, ಇದು ರಾಹುಲ್ ಗಾಂಧಿ ಅವರ ಕ್ಯಾಂಪೇನ್ ಅಲ್ಲ, ರಾಜ್ಯದ ಜನರ, ರಾಜಧಾನಿಯ ಮೆಟ್ರೋ ಪ್ರಯಾಣಿಕರ ಸಮಸ್ಯೆ ವಿಚಾರ, ಓಟ್ ಚೋರಿ ವಿಚಾರಕ್ಕೆ ದೆಹಲಿಗೆ ಮಾಹಿತಿ ಗೊತ್ತಿದೆ ನಿಮ್ಗೆ ಅನ್ಸುತ್ತೆ. ನಾನು ಜಂತರ್ ಮಂತರಲ್ಲಿ ಮುಖ್ಯಮಂತ್ರಿ ಆದಿಯಾಗಿ 136 ಜನ ಶಾಸಕರು ಪ್ರೊಟೆಸ್ಟ್ ಮಾಡಿದ ಮೇಲೆ ಯಾವ ವಿಚಾರಕ್ಕೆ ಸರ್ ನಮ್ ತೆರಿಗೆ ಅನ್ಯಾಯ ಆಗುತ್ತೆ ಅಂತ ಹೇಳಿ ವಿಷಯದಲ್ಲಿ ಮೆಟ್ರೋ ವಿಚಾರಕ್ಕೆ ರಾಜ್ಯಕ್ಕೆ ಎಲ್ಲ ತೆರಿಗೆ ಆಗಬಹುದು, ಪಾಲಾಗಬಹುದು, ಯೋಜನೆಗಳಾಗಬಹುದು, ಎಲ್ಲರೂ ಅನ್ಯಾಯ ಆಗ್ತದೆ ಹೋರಾಟ ಮಾಡಿದ್ದು. ಅದಕ್ಕೆ ಇವಾಗ 16ನೇ ಹಣಕಾಸಿನ ಆಯೋಗದಲ್ಲಿ 4.13% ಯಾಕೆ ತಗೊಂಡ್ಬಂದು ಕೇಂದ್ರ ಸರ್ಕಾರ ಅಂದ್ರೆ ಸಿದ್ದರಾಮಯ್ಯನವರ ಹೋರಾಟಕ್ಕೆ ಎದುರಿ ಕೇಂದ್ರ ಸರ್ಕಾರ ಬಗ್ಗಿದೆ, ಬೆಂಡಾಗಿದೆ. ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ. ನೀವೇನು ಏನ್ ಹೇಳಿದ್ರಿ ಸರ್? ಕೇಳಿಸ್ಕೊಳ್ಳಿ ಸರ್, ನಿಮ್ಗೆ ಪ್ರಶ್ನೆ. ಸಿದ್ದರಾಮಯ್ಯನವರ ಪ್ರೊಟೆಸ್ಟ್ ಇಂದ ಹೆದರು ಬಿಟ್ರು ನಿರ್ಮಲಾ ಸೀತಾರಾಮನ್ ಅವರು ಹೆದರ್ಸಿ ಈಗ್ಲೂ ಕೇಂದ್ರದಲ್ಲಿ ಯಾರಿದ್ದಾರೆ ಕಮ್ಮಿ ಮಾಡಿಸಿ ನಾಪತ್ತೆ ನಿಷ್ಕ್ರಿಯ ಆಗಿರೋದ್ರಿಂದ ತೆರಿಗೆ ವಿಚಾರದಲ್ಲಿ ಹೆದರ್ಸಕ್ಕಾಗುತ್ತೆ, ಮೆಟ್ರೋ ವಿಚಾರದಲ್ಲಿ ಹೆದರ್ಸಕ್ಕಾಗಲ್ವಾ? ನೀವು ಏನ್ ಕೇಳ್ತಿದ್ರ, ನೀವು ಕರೆಕ್ಟ್ ಆಗಿ ಕೇಳ್ತಿದ್ರ. ಈಗ ಸಂಸದರು ಕಾಣೆಯಾಗಿದ್ದಾರೆ ಅಂತಿದ್ದಾರೆ, ಕೇಳಿಸ್ಕೊಳ್ಳಿ, ಸಂಸದರು ಕಾಣೆಯಾಗಿದ್ದಾರೆ ಅಂತಿದ್ದಾರೆ. ಸರ್, ಕಳೆದ 7 ತಿಂಗಳಿಂದ ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇತ್ತು ಈ ಜನಗಳು ಗೊತ್ತಾಗಲ್ಲ, ಪಬ್ಲಿಕ್ ಅವರು ಓಡಾಡೋರು ಪ್ರಯಾಣಿಕರು ಗೊತ್ತಾಗಲ್ಲ, ಪ್ರೈಸ್ ಹೈಕ್ ಆದ್ರೂ ಯಾರು ಮಾಡಿದ್ರು ಏನ್ ಮಾಡೋದು ನಾವು ಸೆಂಟ್ರಲ್ ಮೇಲೆ ಹಾಕೋಣ ಅಂತ ಸುಮ್ನೆ ಎಲ್ಲೋ ಒಂದ್ ಕಡೆ ಮೆಟ್ರೋ ಸ್ಟೇಷನ್ ಹತ್ರ ನೋಟಿಸ್ ಹಾಕಿದ್ರು. ಅದು 1126 ಮಂದಿ ಗೊತ್ತಾಗಿದೆ. ಅದು ನಾವು ಪ್ರೈಸ್ ಹೈಕ್ ಮಾಡಬಹುದೇ, ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ. ಅವ್ರು ಏನ್ ಮಾಡಿದಾರೆ, ಪ್ರಯಾಣಿಕರು ಒಂದು 51% ದಯವಿಟ್ಟು ನೀವು ಮಾಡ್ಲೇಬೇಡಿ ಅಂತ, 27% ಮಾಡೋದಾದ್ರೆ ನಮಗೆ ಬಹಳ ಹೊರೆ ಆಗುತ್ತೆ, ₹1 50 ಪೈಸೆನ ಆತರ ಯೋಚನೆ ಮಾಡಿ ಅಂತ. ಅದನ್ನೆಲ್ಲ ಯಾಕೆ ಹಾಕಿದ್ರು? ಈ ಸಂಸದರೇ ಹೋರಾಟದ ಫಲ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಬಂದಾಗ ಇವರು ಕಾಂಗ್ರೆಸ್ ಸರ್ಕಾರ ಬೆತ್ತಲಾಯ್ತು ಅಂದ್ರೆ BMR ರಿಲೀಸ್ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳಿಗೆ ಒಂದು ಸವಾಲ್, ಮೇರಿ ಆವಾಜ್ ಸುನೋ. ನಿಮ್ ಪಾತ್ರ ಇಲ್ಲ ತಾನಪ್ಪ? ಬೆಲೆ ಏರಿಕೆ ಮಾಡಿದ್ ನಿನ್ಗಿಷ್ಟ ಇಲ್ಲ ತಾನಪ್ಪ? ಒಂದು ಲೆಟರ್ ಬರಿ, ಒಂದು ಕೇಂದ್ರಕ್ಕೆ ಲೆಟರ್ ಬರೆದು 2 ವರ್ಷಗಳ ಕಾಲ ಮೆಟ್ರೋ ದರವನ್ನ ಏರಿಸುವುದಕ್ಕೆ ನನ್ನ ವಿರೋಧ ಇದೆ, ಒಂದು ಲೆಟರ್ ಬರೀ, ಮುಗಿದೋಯ್ತು, ಚಾಪ್ಟರ್ ಈಸ್ ಕ್ಲೋಸ್. ನಿಮ್ಮನ್ನ ಯಾರು ಕೇಳಲ್ಲ. ರಾಜೇಶ್ ಅವ್ರ ರಿಯಾಕ್ಷನ್ ಬೇಕು ನನಗೆ ಇದಕ್ಕೆ. ರಾಜೇಶ್ ಅವರು ಒಂದ್ ಲೆಟರ್ ಬರ್ದ್ಬಿಟ್ಟು ರಾಜ್ಯ ಸರ್ಕಾರ ಹೇಳ್ಬಿಡ್ಲಪ್ಪ, ನಮ್ಮ ಪ್ರಯಾಣಿಕರಿಗೆ ಹೊರೆ ಮಾಡಬೇಡಿ, ರಾಜ್ಯ ಸರ್ಕಾರದ ಕ್ಲಿಯರ್ ಇನ್ಸ್ಟ್ರಕ್ಷನ್ ಇದೆ, ಮೆಟ್ರೋ ದರ ಬೇಡ. ಅಷ್ಟು ಕಷ್ಟ ಇದೆಯಾ ರಾಜೇಶ್ ಅವರು ಇದನ್ನ ಮಾಡೋದು? ಮೇಡಮ್, ಒಟ್ಟಿನಲ್ಲಿ ನಾನು ಮೊನ್ನೆ ಕೂಡ ಹೇಳಿದೆ ಮೇಡಮ್, ಇವರಿಬ್ರು ಕೂಡ ನನಗೆ ಎಷ್ಟೋ ಸತಿ ಎರಡೂ ಪಕ್ಷಗಳು ನೀನು ಒಡೆದಂಗ್ ಮಾಡು, ನಾನು ಅತ್ತಂಗ್ ಮಾಡ್ತೀನಿ ಅಂತ, ಇದು ನಾಟಕನೇ ಅಂತಾನೆ ಕ್ಲಿಯರ್ ಆಗಿ ಅನಿಸ್ತಾ ಇದೆ. ಇವಾಗ ಇವರಿಬ್ರು ಮತ್ತೆ ನಾನು ಹೇಳ್ತಿರೋದು ಮೇಡಮ್, ದೇ ಕ್ಯಾನ್ ಸಾಲ್ವ್ ದ ಇಶ್ಯೂ. ಬಟ್ ಇಲ್ಲಿ ಇವ್ರಿಗೂ ದುಡ್ಡು ಕೊಡಕ್ ಇಷ್ಟ ಇಲ್ಲ, ಇವ್ರಿಗೂ ದುಡ್ಡು ಕೊಡಕ್ ಇಷ್ಟ ಇಲ್ಲ.
ಇವೆಲ್ಲಾನು ತೆರಿಗೆ ಕಟ್ ಮಾಡ್ಬೇಕು. ಒಟ್ಟಿನಲ್ಲಿ ಜನಸಾಮಾನ್ಯರ ಮೂಲಭೂತ ಸಮಸ್ಯೆಗಳು ಪರಿಹರಿಸಕ್ಕೆ ಶಿಕ್ಷಣ, ಆರೋಗ್ಯ, ಸಾರಿಗೆ ಯಾವುದಕ್ಕೂ ದುಡ್ಡು ಕೊಡಕ್ ರೆಡಿ ಇಲ್ಲ ಇವ್ರು ಯಾರು. ಎಲ್ಲವನ್ನು ಖಾಸಗಿ ವಹಿಸ್ಬೇಡ, ಯಾವ್ದು ನಮ್ ಸಮಸ್ಯೆ ಬೇಡ. ನಾವು ಇವತ್ತು ತುಮಕೂರು ಗಂಟ ಮೆಟ್ರೋ ಮಾಡ್ತಾರಂತೆ, ಅದು ಯಾರು ಕೇಳೇ ಇರಲಿಲ್ಲ. ಅದಕ್ಕೆ ಎಲ್ಲಿಂದ ದುಡ್ಡು ಬರುತ್ತೆ ನಮ್ಗೆ ಗೊತ್ತಿಲ್ಲ. ನೆಕ್ಸ್ಟ್ ಟನಲ್ ರೋಡ್ ಬಂದಿದೆ, ಸಾವಿರಾರು ಕೋಟಿ ಖರ್ಚು ಮಾಡಿ ನಮ್ ಜನಗಳ ಒಪಿನಿಯನ್ನೇ ಕೇಳದೆ ಖರ್ಚು ಮಾಡ್ತಾರಂತೆ. ಓಕೆ, ಕೇಂದ್ರ ಸರ್ಕಾರ ಹೇಳೋದೇ ಬೇಡ, ಎಲ್ಲೆಲ್ಲಿ ದುಡ್ಡು ಹೋಗ್ತಿದೆ ಇದು ಗೊತ್ತಿಲ್ಲ ನಮ್ಗೆ. ರಿಪೋರ್ಟ್ಸ್ ಬರ್ತಾ ಇದೆ, 6 ವರ್ಷದಲ್ಲಿ 14 ಲಕ್ಷ ಕೋಟಿ ಶ್ರೀಮಂತರ ಸಾಲವನ್ನೇ ಮನ್ನಾ ಮಾಡಿಬಿಟ್ಟಿದೆ ಅಂತ ರೋಡಲ್ಲಿ ಜನಗಳೇ ಮಾತಾಡ್ಕೊಂತಿದ್ದಾರೆ. ಅದಾನಿ ಅಂಬಾನಿ ಪಕ್ಷ ಅಂದ್ಬಿಟ್ಟು. ಒಟ್ಟಿನಲ್ಲಿ ಇಬ್ರು ಕೂಡ ಜನಗಳ ಬಗ್ಗೆ ನಿಜವಾಗ್ಲೂ ಕಾಳಜಿ ಇದ್ರೆ ಎಲ್ಲ ತೆರಿಗೆನ ಜನಗಳ ಮೇಲೆ ತೆರಿಗೆ ಬರೆನ ಹಾಕಬಾರದು. ಇವತ್ತು ಕೇಂದ್ರ ಸರ್ಕಾರ ರೋಡಲ್ಲಿ ಹೋಗಕ್ಕೂ ನಾವು ಟೋಲು, ರಾಜ್ಯ ಸರ್ಕಾರ ಇವತ್ತು ಬಸ್ಸಲ್ಲಿ ಹೋಗಕ್ಕೂ ಬೆಲೆ ಏರಿಕೆ, ಮೆಟ್ರೋ ಹೋಗಕ್ಕೂ ಬೆಲೆ ಏರಿಕೆ. ಇವಾಗ ಕರೆಂಟ್ ಅದು ಬಿಡ್ತಾ ಇಲ್ಲ. ನೀವು ಕರೆಂಟ್ ಜಾಸ್ತಿ ಆದ್ರೆ ಆಟೋಮೆಟಿಕಲಿ ಬಿಎಂಟಿಸಿ ಹೇಳ್ತಾರೆ ನಾವು ಬಿಎಂಟಿಸಿ ಮತ್ತೆ ಜಾಸ್ತಿ ಮಾಡಿದ್ವಿ. ಇದು ಮೆಟ್ರೋದವ್ರು ಹೇಳ್ತಾರೆ, ಮೆಟ್ರೋ ಎಂಡಿ ಅವ್ರು ಕೇಳಿದ್ರೆ ನಾವೇನು ಮಾಡಕ್ಕಾಗಲ್ಲ, ವಿ ಆರ್ ಬೈಂಡೆಡ್. ನಾವು ಹೋಗಿ ಮೀಟ್ ಮಾಡಿದ್ವಿ, ವಿ ಆರ್ ಬೈಂಡೆಡ್ ಬೈ FFC. ಅವ್ರು ಹೇಳಿದ್ ನಾವು ಕೇಳಲೇಬೇಕು ಅಂತ. ಈಗ ಇದೇ ವಿಚಾರದಲ್ಲಿ ಈಗ ಪರ್ ಯೂನಿಟ್ ಏನೋ ಎನರ್ಜಿ ಕಾಸ್ಟ್ ಅಂತ DK ಶಿವಕುಮಾರ್ ಅವರು ಹೇಳಿದ್ರು. ಇದು ಡಿಪೆಂಡ್ ಆಗೋದು ಯಾವುದು? ರಾಜ್ಯ ಸರ್ಕಾರ ಪರ್ ಯೂನಿಟ್ ಕಾಸ್ಟ್ ಕರೆಂಟಿಗೆ ಎಷ್ಟು ಮಾಡ್ತಿದೆ? ಸ್ಟಾಫ್ ಕಾಸ್ಟ್ ಯಾರು ಡಿಸೈಡ್ ಮಾಡ್ತಾ ಇರೋದು? ಕೇಂದ್ರ ಸರ್ಕಾರನ, ರಾಜ್ಯ ಸರ್ಕಾರನ? ಅದು ಮೇಡಮ್, ಅದಕ್ಕೆ ಮೇಡಮ್ ಇವರು ಓಪನ್ ಆಗಿ ಅದಕ್ಕೆ ಹೇಳ್ತಿರೋದು, ರಾಜ್ಯ ಸರ್ಕಾರ ಹೇಳ್ಬೇಕು ಓಪನ್ ಆಗಿ ನಾವು ಸಬ್ಸಿಡೈಸ್ ಮಾಡ್ತೀವಿ ಎಲೆಕ್ಟ್ರಿಸಿಟಿನ, ನಾವು ಚಾಡೋ ಕ್ಯಾಸ್ ಅವ್ರು ಹೇಳ್ಬೇಕು. ಇವರು ನಾವ್ ಎಷ್ಟಾಗುತ್ತೆ ಅಷ್ಟು ಫಂಡ್ಸ್ ತರ್ತೀವಿ, ಮೆಟ್ರೋ ಚೆನ್ನಾಗಿ ಕಟ್ಟೋಣ, ಜನಗಳ ಉಪಯೋಗ ಆಗ್ಲಿ ಅಂತ ಧೈರ್ಯವಾಗಿ ಹೇಳಿ. ಇಬ್ರು ಕೂತ್ಕೊಂಡು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಜನಗಳ ಸಮಸ್ಯೆ ಬಗೆಹರಿಲಿ. ಇವ್ರು ಬಗೆಹರಿಸ್ತಾರೆ ಮೇಡಮ್. ಇದೊಂದು ರಾಜಕೀಯವಾಗಿ ಬಳಸ್ಕೊಳ್ತಾ ಇದ್ದಾರೆ. ಅಶೋಕ್ ಗೌಡ್ರು, ನಾನು ಅದಕ್ಕೆ ಶುರುವಲ್ಲೇ ಹೇಳಿದೆ, ಅಪ್ಪ ಅಮ್ಮನ ಜಗಳದ ಮಧ್ಯೆ ಕೂಸ್ ಬಡವಾಯ್ತು. ಬಡವಾಗ್ತಿರೋದು ಮೆಟ್ರೋ ಪ್ರಯಾಣಿಕರು. ಈಗ ಒಂದು ಮೆಥಡ್ ಇದೆ ಎಲೆಕ್ಟ್ರಿಸಿಟಿನ ಪ್ರೊಕ್ಯೂರ್ ಮಾಡ್ಕೊಳ್ಳಕ್ಕೆ. ಈಗ ಆ ಮೆಥಡ್ ನ ಪ್ರೈವೇಟ್ ಅಂದ್ರೆ ಉದಾಹರಣೆಗೆ ನಮಗೆ ನಾವು ಯಾವ್ದೋ ಒಂದು ಕಂಪನಿ ನಡೆಸ್ತೀನಿ ಅಥವಾ ಫ್ಯಾಕ್ಟರಿ ನಡೆಸ್ತೀನಿ ಅಂತ ಹೇಳಿದ್ರೆ ನಮ್ಮ ಹತ್ರನೂ ಸಹ ಯಾರು ಸೋಲಾರ್ನ ಎಲೆಕ್ಟ್ರಿಸಿಟಿ ಅಥವಾ ವಿಂಡ್ ಎಲೆಕ್ಟ್ರಿಸಿಟಿನ ಉತ್ಪಾದನೆ ಮಾಡ್ತಿರ್ತಕ್ಕಂಥ ಕಂಪನಿಗಳಿವೆ ಅವ್ರ ಹತ್ರ ಕಾಂಟ್ರಾಕ್ಟ್ ನ ಸೈನ್ ಮಾಡ್ಕೊಂಡ್ರೆ 9 ರೂಪಾಯಿ ಬದಲು ಅಂದ್ರೆ ಇವತ್ತೇನು 9 ರೂಪಾಯಿ ನಡೀತಿದೆ ಅದ್ರ ಬದಲು 4 ರೂಪಾಯಿ 20 ಪೈಸೆಕೋ 4 ರೂಪಾಯಿ 30 ಪೈಸೆಕೋ ಕೊಡ್ತಾರೆ. ಟ್ಯಾಕ್ಸ್ ಎಲ್ಲ ಸೇರಿಸ್ಕೊಂಡು ಹೆಚ್ಚು ಕಮ್ಮಿ ಬರ್ತಾ ಇದೆ. ಅಂದ್ರೆ ಒಂದು ಪ್ರೈವೇಟ್ ಕಂಪನಿ ನಡೆಸೋರಿಗೆ ಇಷ್ಟು ಕೊಡ್ತಾ ಇದ್ದಾರೆ. ಆದ್ರೆ BMRC ಅವರು ಇವತ್ತಿಗೂ ಏನು ವಿಪರ್ಯಾಸ ಅಂತ ಹೇಳಿದ್ರೆ ಇದನ್ನ ಸೈನ್ ಮಾಡಿಲ್ಲ ಅಂತಕ್ಕಂಥದ್ದು ವಿಪರ್ಯಾಸ. ಯಾಕಂದ್ರೆ 9 ರೂಪಾಯಿ ನೀವು ಎಲೆಕ್ಟ್ರಿಸಿಟಿ ಕೊಡ್ತಾ ಇದ್ದೀರಾ, ಪ್ರೈವೇಟ್ ಕಂಪನಿಗಳಿಗೆ 4 ರೂಪಾಯಿ 20-30 ಪೈಸಾ ಸಿಗ್ತಾ ಇದೆ ಅಂತ ಹೇಳಿದ್ರೆ ಇದು BMRC ಯಲ್ಲವರು ಆಡಳಿತ ವೈಖರಿ. ಅಂದ್ರೆ ಯಾರು? ಕರ್ನಾಟಕ ರಾಜ್ಯದ ಅಧಿಕಾರಿ. ಅಂದ್ರೆ ಯಾರು? ಕರ್ನಾಟಕ ರಾಜ್ಯದ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ, ಕರ್ನಾಟಕ ರಾಜ್ಯದ ಬೆಂಗಳೂರು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್. ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ ಇವರ ಆಡಳಿತ ವೈಫಲ್ಯ ಇಲ್ಲಿ ಕಾಣಿಸ್ತಾ ಇದೆ. ಒಂದು ಎಕ್ಸಾಂಪಲ್ ಅಲ್ಲ, ನಾವು ಫಂಡ್ ಎಷ್ಟಾದ್ರೂ ತರೋಣ ವಿಚಾರ ಅದಲ್ಲ, ನೀವು ಮ್ಯಾನೇಜ್ಮೆಂಟ್ ಏನಿದೆ ಅದು ಸರಿಯಾಗಿ ಮಾಡ್ತೀರಾ. ಈಗ ನಾನು ನಿಮ್ಗೆ ಒಂದು ಸಂಬಳ ಕೊಟ್ಬಿಟ್ಟೆ, 2 ಲಕ್ಷ ಸಂಬಳ ಕೊಟ್ಬಿಟ್ಟೆ ಸ್ಮಿತಾ ಅವರೇ. ಆದ್ರೆ ನೀವು 2 ಲಕ್ಷನ ನೀವು ಕಾರ್ಯನ ಹೇಗೆ ಮಾಡ್ತೀರಾ? ನೀವು ಮನೇನ ನಡೆಸ್ತೀರಾ ಅಥವಾ ಸೇವಿಂಗ್ ಮಾಡ್ತೀರಾ ಅಥವಾ ಪಾರ್ಟಿ ಮಾಡಿ ಎಂಜಾಯ್ ಮಾಡ್ತೀರಾ? ಕರ್ನಾಟಕ ರಾಜ್ಯದ ಸರ್ಕಾರ ಏನಿದೆ ಪಾರ್ಟಿ ಮಾಡಿ ಎಂಜಾಯ್ ಮಾಡ್ತಿದೆ. ಯಾಕಂದ್ರೆ ಅವ್ರಿಗೆ ಮೋದಿ ಗುಳುಂ ದಿನೇಶ್ ಅವರು ಸರ್, ಇವತ್ತು ಮೆಟ್ರೋದಲ್ಲಿ ನಾವು ಕಂಪೇರ್ ಮಾಡಿದಾಗ ಕೇವಲ 5% ಡಿಸ್ಕೌಂಟ್ ಕೊಡ್ತಾವ್ರೆ ಇವತ್ತು ಕಾರ್ಡ್ ಇರೋರ್ಗೆ. ಅದೇ ಡೆಲ್ಲಿಲಿ 10% ಇದ್ದಂತ ಡಿಸ್ಕೌಂಟ್ ನ 20% ಮಾಡಿದ್ದಾರೆ. ನಾನ್ ಪೀಕ್ ಅವರ್ಸ್ 12 ರಿಂದ 5 ಗಂಟೆ ತನಕ ಮತ್ತೆ ರಾತ್ರಿ 9 ಗಂಟೆ ಮೇಲೆ 20% ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. ಇದು ಕೊಡೋದ್ರಿಂದ ಮೆಟ್ರೋದಲ್ಲಿ ಓಡಾಡಕ್ಕೆ ಉತ್ತೇಜನ ಕೊಟ್ಟಂಗೆ. ಅದನ್ನ ಮಾಡ್ತಾ ಇಲ್ಲ ಇಲ್ಲಿ ರಾಜ್ಯ ಸರ್ಕಾರ ಆಗ್ಲಿ ನಮ್ಮ DK ಶಿವಕುಮಾರ್ ಅವರಾಗ್ಲಿ. ಮೀಟಿಂಗ್ ಗಳು ಕರೆದು ಡೆಲ್ಲಿಲಿ ಹೇಗೆ ಬೆಳಗ್ಗೆ 12 ರಿಂದ ಸಾಯಂಕಾಲ 5 ಗಂಟೆ ತನಕ 20% ಡಿಸ್ಕೌಂಟ್ ಕೊಟ್ಟಿದ್ದಾರೆ, 9 ಗಂಟೆ ಮೇಲೆ 20% ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಅದನ್ನ ಬೆಂಗಳೂರಲ್ಲೂ ಕೂಡ ಮಾಡಬೇಕು. ಇಲ್ಲಿ ಕೇವಲ 5% ಕೊಡ್ತಾ ಇರೋದ್ರಿಂದ ಯಾವೇ ಮೆಟ್ರೋದಲ್ಲಿ ಹತ್ತೋದಿಕ್ಕೆ ಈಗ ನಾನ್ ಪೀಕ್ ಅವರ್ಸ್ ಅಲ್ಲಿ ಕೂಡ ಯಾರು ಮೆಟ್ರೋ ಹತ್ತುತ್ತಾ ಇಲ್ಲ. ಬಿಕಾಸ್ ಡಿಸ್ಕೌಂಟ್ ಸಿಗ್ತಾ ಇಲ್ಲ. ಡಿಸ್ಕೌಂಟ್ ಕೊಟ್ರೆ ಖಾಲಿ ಓಡಾಡೋ ರೈಲ್ಗಳೆಲ್ಲ ತುಂಬಿಕೊಂಡು ಓಡಾಡ್ತವೆ, ಅದರಲ್ಲೂ ಪ್ರಾಫಿಟ್ ಮಾಡಬಹುದು. ಏನಂದ್ರೆ ಅನ್ಸೈಂಟಿಫಿಕ್ ಆಗಿ ಓಡಾಡ್ತಾ ಇದ್ದಾರೆ. ಈವನ್ ಅರವಿಂದ್ ಕೇಜ್ರಿವಾಲ್ ಅವರು ಡೆಲ್ಲಿಲಿ ಮೆಟ್ರೋಗೆ ಆಗುವಂತ GSTಗಳನ್ನೆಲ್ಲ ವೇ ಆಫ್ ಮಾಡಿದ್ರು. ಅದರಿಂದ ಜನರಿಗೆ ಅನುಕೂಲ ಆಗುತ್ತೆ. ನಾಳೆ ದೆಹಲಿಗೆ ಹೋಗ್ತಿದಾರಂತೆ DK ಶಿವಕುಮಾರ್ ಅವರು. ಯಾವ ಕಾರಣಕ್ಕೋ
ಹೋಗ್ತಿದಾರೋ ಗೊತ್ತಿಲ್ಲ. ನೀವು ಅಂದ್ರೆ ಜನಸಾಮಾನ್ಯರ ಪರವಾಗಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ಬಿಡೋಣ, ಸ್ವಾಮಿ ನಿಮ್ಮ ಐಷಾರಾಮಿ ಕಾರ್ ಬಿಟ್ಬಿಟ್ಟು ದೆಹಲಿ ಮೆಟ್ರೋದಲ್ಲಿ ಓಡಾಟ ಮಾಡಿ ಅಲ್ಲೇನಾದ್ರೂ ರಾಜ್ಯಕ್ಕೆ ಅನುಕೂಲ ಆಗೋದೇನಾದ್ರೂ ಇದ್ರೆ ನಮ್ಮಲ್ಲಿ ಇಂಪ್ಲಿಮೆಂಟ್ ಮಾಡ್ಲಿ ಅಂತ ಹೇಳಿ ಕೈ ಮುಗಿದು ವಿನಂತಿ ಮಾಡ್ಕೊಳ್ಬಹುದು. ದಿನೇಶ್ ಅವರು ಹೇಳ್ತಿದ್ದ ಒಂದು ಪಾಯಿಂಟ್ ಗೆ ಆಡ್ ಆನ್ ಮಾಡ್ತಾ ನಟರಾಜ್ ಗೌಡ್ರೆ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಅವರು ಕೂಡ ಹೇಳ್ಬಿಟ್ರು, ನೋಡಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳನ್ನ ಕೊಟ್ಬಿಟ್ಟಿದೆ ಜನರಿಗೆ. ಅವ್ರ ಪ್ರಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರದ ಪ್ರಕಾರ ಜನರೆಲ್ಲರೂ ಕೂಡ ಆರ್ಥಿಕವಾಗಿ ಸುಭಿಕ್ಷವಾಗಿದ್ದಾರೆ, ಹೀಗಾಗಿ ದರ ಏರಿಕೆ ಮಾಡಿದ್ರು ನೋ ಪ್ರಾಬ್ಲಮ್, ಜನ ಪಾಕೆಟ್ ಇಂದ ತೆಗೆದು ಕೊಡ್ಲಿಕ್ಕೆ ಸಿದ್ಧರಿದ್ದಾರೆ ಅನ್ನೋ ಮನಸ್ಥಿತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅನ್ನೋದು ಕೇಂದ್ರ ಸಚಿವರ ಆರೋಪ. ಸರ್ ನಂದಲ್ಲ, ಇಲ್ಲ ಕೇಂದ್ರ ಸಚಿವರಾಗ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನ 19 ಜನ ಸಂಸದರು ಕೂಡ ರಾಜ್ಯದ ಪರವಾಗಿ, ಜನತೆಯ ಪರವಾಗಿ, ರಾಜ್ಯದ ಹಿತದ ಪರವಾಗಿ ಒಂದು ದಿನನೂ ಮಾತಾಡೋದಿಲ್ಲ. ರಾಜ್ಯದ ವಿರುದ್ಧವಾಗಿ ಮಾತಾಡ್ತಾರೆ, ಕೇಂದ್ರದ ಪರವಾಗಿ ಮಾತಾಡ್ತಾರೆ. ಆರ್ಥಿಕ ಅನ್ಯಾಯ ಆಗ್ತಾ ಇದ್ರು ಕೂಡ ರಾಜ್ಯಕ್ಕೆ ಇದೇ ಒಂದು ಮಾತೆಯಲ್ಲಿ ನೀವು ನಮಗೆ 4.71% ಮತ ಕೊಡಿ ಅಂತ ತೆರಿಗೆ ಹಂಚಿಕೆನಲ್ಲಿ 14ನೇ ಹಣಕಾಸಿನ ಆಯೋಗದಲ್ಲಿ ಯಾವ ರೀತಿ ಇತ್ತು ಅಂತ ಕೊಡಿ ಅಂತ ಧೈರ್ಯವಾಗಿ ಯಾರು ಧೈರ್ಯ ಇಲ್ಲ ಬಿಜೆಪಿ ನಾಯಕರಿಗೆ. ಒಂದ್ ನಿಮಿಷ ಯಾರು ಕೊಟ್ಟಿದ್ದು ಚೇಂಜ್ ಮಾಡಕ್ ಕೇಳಿ ಅಲ್ಲ ಮೋದಿ ಮೋದಿಗೆ ದಮ್ಮಿಲ್ವಾ? ಅಲ್ಲ ಬಿಜೆಪಿ ಸಿದ್ದರಾಮಯ್ಯನವರು ಹೋರಾಟ ಮಾಡ್ತಾ ಇದ್ದಾರೆ, ನಿಮ್ಮ ವಿಷಯ ಹೇಳಿ. ರಾಜ್ಯಕ್ಕೆ ಅನ್ಯಾಯ ಮಾಡ್ಬಿಟ್ಟು ನೀವು ಕೊಡ್ರಿ 11 ವರ್ಷ ಯಾರದು ತೇಜಸ್ವಿ ಸೂರ್ಯರವರು ಜನರ ಪರವಾಗಿ ಧ್ವನಿ ಎತ್ತಿದ್ದಾರೆ. ಅವ್ರನ್ನ ಬಂಧಿಸೋದ್ರ ಮೂಲಕ ನಾವು ಜನವಿರೋಧಿ ಅನ್ನುವಂತ ಭಾವನೆಯನ್ನ ಈ ಸರ್ಕಾರ ತೋರಿಸಿದೆ. ಈ ತಾನಾಶಾಹಿ, ಈ ಸರ್ವಾಧಿಕಾರಿ ನೀತಿ ಪ್ರಜಾಪ್ರಭುತ್ವದಲ್ಲಿ ಬಹಳ ದಿನ ನಡೆಯಲ್ಲ. ತೇಜಸ್ವಿ ಸೂರ್ಯ ಅವರು ಒಬ್ಬರು ಸಂಸದರು, 2ನೇ ಬಾರಿಗೆ ಸಂಸದರು. ಅದರ ಜೊತೆಗೆ ಅವರು ರಾಷ್ಟ್ರೀಯ ಯುವ ಮೋರ್ಚಾದ, ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾದ ಅಧ್ಯಕ್ಷರು. ಆಯ್ತು, ಅವ್ರನ್ನ ಅರೆಸ್ಟ್ ಮಾಡಿಸುವಂತದ್ದು ಏನ್ ಬಂದಿತ್ತು ಕಾಂಗ್ರೆಸ್ಗೆ ಅನ್ನೋದು ಸಿಟಿ ರವಿ ಅವರ ಹೇಳಿಕೆ. ಪ್ರೊಟೆಸ್ಟ್ ಮಾಡ್ತಿದ್ದಾರೆ, ಅವ್ರು ತಪ್ಪಿದ್ರೆ ಪ್ರೆಸ್ ಮೀಟ್ ಕರೆದ್ಬಿಟ್ಟು ಹೇಳ್ಬೋದಿತ್ತು. ತೇಜಸ್ವಿ ಸೂರ್ಯ ಅವರು ಇಂತಿಂತ ವಿಚಾರದಲ್ಲಿ ಸುಳ್ಳು ಹೇಳಿದ್ದಾರೆ. ಅದೇನು ಬಾಂಬ್ ಇಟ್ಕೊಂಡು ಬಂದವ್ರ ಹಂಗೆ ಖಾಲಿ ಪೆಟ್ಟಿಗೆ ಇಟ್ಕೊಂಡು ಅವರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗೋದು ಏನಿತ್ತು ಅಂತ ನೋಡಿ. ನಾವು ರಾಜಕೀಯವಾಗಿ ಚರ್ಚೆ ಮಾಡ್ತಿದ್ದಾಗ ಕಿತ್ತಾಡನ ಎಲ್ಲ ಮಾಡೋಣ. ಇದೊಂಥರ ಪ್ರಯಾಣಿಕರ ಮೇಲೆ ನಾವೆಲ್ಲರೂ ಅದಕ್ಕೊಂದು ಸಪೋರ್ಟ್ ಮಾಡ್ಬೇಕು. ಯಾಕಂದ್ರೆ ದಿನ ಬೆಳಗ್ಗೆ ಆದ್ರೆ ಎಲ್ಲಾ ರೀತಿನೂ ಪ್ರಯಾಣಿಕರು ಮೆಟ್ರೋ ಅವಲಂಬಿತರಾಗಿದ್ದಾರೆ. ನಾವು ಸುಮ್ಮನೆ ಈಗ ಚರ್ಚೆ ವ್ಯರ್ಥವಾಗಬಾರ್ದು. ಈಗ ಕಾಂಗ್ರೆಸ್ ಅವ್ರಿಗೆ ಅಷ್ಟು ಸಾಮರ್ಥ್ಯ ಇದೆ ಅಂತ ಅಂದ್ರೆ ಒಂದ್ ಲೆಟರ್ ಬರ್ದ್ಬಿಡಿ, ನಾವು ಜನರು ಪರವಾಗಿದ್ದೀವಿ, ನಾವು ಯಾವುದೇ ಕಾರಣಕ್ಕೂ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರು ಮೆಟ್ರೋ ಪ್ರೈಸ್ ಅನ್ನ ಹೈಕ್ ಮಾಡಲ್ಲ. ಒಂದ್ ಲೆಟರ್ ಬರೀರಿ ಕೇಂದ್ರ ಸರ್ಕಾರಕ್ಕೆ. ಬಿಜೆಪಿ ಜೆಡಿಎಸ್ ನಾಯಕರು ಮಾತಾಡ್ಕೊಂಡು ಹೇಳ್ಬೇಕಾಗಿಲ್ಲ. ಒಂದೇ ಒಂದ್ ಸಿಂಪಲ್ ಲಾಜಿಕ್ ಅಷ್ಟೇ. ಶಾಡೋ ಕ್ಯಾಶ್ ಸಪೋರ್ಟ್ ಇವ್ರು ಏನಕ್ಕೆ ದುಡ್ಡು ಕೊಟ್ಟಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಇವರು ಇಲ್ಲಿ ಪ್ರೈಸ್ ನ ಹೈಕ್ ಮಾಡ್ಬೋಣ, ಜನರು ತಲೆ ಮೇಲೆ ತಲೆದಂಡ ಮಾಡೋಣ ಅಂತ ಕಾಂಗ್ರೆಸ್ ಅವರು ಹೊರಟಿದ್ದಾರೆ. ಈಗ ಅರ್ಬನ್ ಡೆವಲಪ್ಮೆಂಟ್ ಅವರು ತಲೆ ಕೆಡಿಸ್ಕೋಬೇಕಿತ್ತು, ಬೆಂಗಳೂರು ಡೆವಲಪ್ಮೆಂಟ್ ಅವರು ತಲೆ ಕೆಡಿಸ್ಕೋಬೇಕಿತ್ತು. ಏನೋ ಒಂದು ಕೆಲಸ ಮಾಡೋಣ, ಜನರಿಗೋಸ್ಕರ ನಿಲ್ಲೋಣ ಅಂತ. ಎಲ್ಲಿದ್ದಾರೆ ಇವಾಗ? ನೀರಾವರಿ ತಗೊಂಡ್ರು ಅವ್ರು ಇಲ್ಲ. ರಾಜ್ಯದ ಆರೋಗ್ಯ ಶಿಸ್ತನ್ನ ರಾಜ್ಯ ಕಾಪಾಡುತ್ತೆ. ಅನುದಾನಗಳಲ್ಲಿ ಹಂಚಿಕೆ ಶಕ್ತಿ ಇದೆ ಅಂದ್ರೆ ಬಿಜೆಪಿ ನಾಯಕರು ಎಲ್ಲರ ಮಾತು ಕೇಳಿಸ್ಕೊಂಡ್ವಿ.
ರಾಜೇಶ್ ಅವ್ರ ಮಾತ್ರ ಸ್ಕ್ರೀನಲ್ಲಿ ರಾಜೇಶ್ ಅವರೇ ತಾತ್ಕಾಲಿಕವಾಗಿ ತಡೆ ಹಿಡಿದಿದ್ದೇವೆ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಸಂಸದರು ಉಪಮುಖ್ಯಮಂತ್ರಿ ಇಬ್ಬರು ಬಾಯಲ್ಲೂ ಕೂಡ ಕೇಳಿಸ್ಕೊಂಡಿದ್ವಿ. ಹಾಗಾದ್ರೆ ಇನ್ನು ನಿಗಿ ಕೆಂಡ ಇದೆ. ಏನ್ ಮಾಡ್ಬೇಕು ಸರ್? ನೀರ್ ಹಾಕ್ಬೇಕು, ಕೆಂಡ ತಣ್ಣಗಾಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ತಕ್ಷಣ ಇವಾಗ ಹೊಸ ಫೇರ್ ಫಿಕ್ಸೇಷನ್ ಕಮಿಟಿನ ಸ್ಥಾಪನೆ ಮಾಡಬೇಕು. ಅದನ್ನ ಹಳೇದನ್ನ ಕಿತ್ತು ಬಿಸಾಕಿ ಹೊಸದಾಗಿ ಮಾಡಿದಾಗ ಇವಾಗ ಕೇಂದ್ರ ಸರ್ಕಾರ ಅವರೇ ಮಾಡೋದು. ಅವರು ಒಂದು ಡೀಟೇಲ್ ಬ್ರೀಫಿಂಗ್ ಕೊಟ್ಟು ನೋಡಿ ಇಷ್ಟೇ ನೀವು ಮಾಡಬೇಕು ಅಂತ, ನೋಡಿ ಏನೇ ಸಮಸ್ಯೆ ಇದ್ರು ನಾವು ಇದೀವಿ ಅಂದ್ಬಿಟ್ಟು ಅವ್ರು ಆಶ್ವಾಸನೆ ಕೊಡಬೇಕು. ಅದನ್ನೇ ಸಂಸದರು ಹೇಳಬೇಕು. ನಾನು ಹೋಗಿ ನಿಂತ್ಕೊಳ್ತೀನಿ, ನೋಡಿ ಲಾಸ್ಟ್ ಟೈಮ್ ಅವ್ರು ಹೋಗ್ಲಿಲ್ಲ, ಈ ಟೈಮ್ ಹೋಗ್ಬಿಟ್ಟು ನಿಲ್ಸು ಅಂತ ಹೇಳ್ತಿದ್ದಾರೆ. ಇವಾಗ ಇಲ್ಲೇ ಪ್ರಶ್ನೆ ಬರುತ್ತೆ, ಲಾಸ್ಟ್ ಟೈಮ್ ಮಾಡಲಿಲ್ಲ, ಇವಾಗ ಹೆಂಗ್ ಹೋದ್ರು, ಇವಾಗ ಹೆಂಗ್ ಮಾಡ್ಬಿಟ್ರು ಅಂತ. ರಾಜ್ಯ ಸರ್ಕಾರ ಆಗಬೇಕು. ನೆಕ್ಸ್ಟ್ ಫೇರ್ ಕಮಿಟಿಲಿ ಒಬ್ರು ಕಮ್ಯೂಟರ್ ಇರಬೇಕು. ಯಾರು ಕಮ್ಯೂಟರ್ ಇಲ್ಲ ಅಂದ್ರೆ ಹೆಂಗೆ ಮೇಡಮ್? ನಮ್ಮ ಪ್ರಯಾಣಿಕರು ಇರಬೇಕು. ಆಮೇಲೆ ನೆಕ್ಸ್ಟ್ ರಾಜ್ಯ ಸರ್ಕಾರ ಓಪನ್ ಆಗಿ ಹೇಳಬೇಕು, ನಾವು ಶಾಡೋ ಸಪೋರ್ಟ್ ಕೊಡ್ತೀವಿ, ನಷ್ಟ ಆದ್ರೂ ನಾವು ಭರಿಸ್ತೀವಿ. ಒಟ್ಟಿನಲ್ಲಿ ಮೇಡಮ್ ನೋಡಿ, ನಿಮ್ಮ ಇದು ಲೋನ್ ಗಿನ್ನೆಲ್ಲ ನಮ್ಮ ತಲೆ ಮೇಲೆ ಹಾಕ್ಬಿಡಿ, ವಿ ಆರ್ ದೇರ್ ವಿತ್ ಯು. ಬೆಂಗಳೂರು ಜನಗಳ ಜೊತೆ ನಾವಿದ್ದೀವಿ ಅಂತ ಅವರು ಆಶ್ವಾಸನೆ ಕೊಡ್ತಾರೆ. ಸಿಂಗಲ್ ಸೊಲ್ಯೂಷನ್ ಇಬ್ಬರ ಮೇಲೂ ಹೊಣೆ ಇದೆ ಸರ್, ಇಬ್ಬರ ಮೇಲೂ ಹೊಣೆ ಇದೆ. ಕೇಂದ್ರ ರಾಜ್ಯ ಸರ್ಕಾರ ತಮ್ಮ ಹೊಣೆಯನ್ನ ನಿರ್ವಹಿಸುವ ಧೈರ್ಯ ತೋರಿಸಲಿ ಅಂತ ವಿನಂತಿ ಮಾಡ್ಕೊಳ್ತಾ ಧನ್ಯವಾದ. ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDHD+ ಮಸಾಲೆ.